ಕೊಟ್ಟು ಸಲುಹಿದ ನೆನಪು ಇರಲಿ ಮನದಾಗ ತಮ್ಮ ಇರಲಿ ಮನದಾಗ. ನರಳುತ್ತ ಹೊರಳಾಡಿ ನಿನ್ನ ಹೆತ್ತಳೋ ಅರಿವೋಗಿಲ್ಲ ನಿನಗ ಕರುಳಿನ ಕುಡಿಯನ್ನು ಲಾಲಿ ಹಾಡಿದಳ ನೂರಾರು ಮಂದಾಗ. ನರಳುತ್ತ ಹೊರಳಾಡಿ ನಿನ್ನ ಹೆತ್ತಳೋ ಅರಿವು ಇಲ್ಲ ನಿನಗ ಕರುಳಿನ ಕುಡಿಯನ್ನು ಲಾಲಿ ಹಾಡಳ ನೂರಾರು ಮಂದಾಗ. ಅಳುವ ಧ್ವನಿ ಕೇಳಿ ಓಡಿ ಬಂದಳ ಕರುಣೆ ಇಲ್ಲ ನಿನಗ ಅಳುವ ಧ್ವನಿ ಕೇಳಿ ಓಡಿ ಬಂದಳ ಕರುಣೆ ಇಲ್ಲ ನಿನಗ. ಎದೆ ಹಾಲು ಕುಡಿಸಿ ಹಸಿವು ನಿಗಿಸಳ ಎದೆ ಹಾಲು ಕುಡಿಸಿ ಹಸಿವು ಹಿಂಗಿಸಳ ಮರೆತಿಯೇನು ತಮ್ಮ ನೀನು ಮರೆತಿಯೇನು ತಮ್ಮ ನೀನು ಹೆತ್ತ ತಾಯಿನ ಮರೆಯಬಾರದು ಈ ಜನ್ಮದಾಗ ಈ ಜನ್ಮದಾಗ. ಹತ್ತು ದೇವರಿಗೆ ಹರಕೆ ಹೊತ್ತೋ ನಿನ್ನ ಹೆತ್ತಳಲ್ಲೋ ಮುತ್ತಿನಂತ ಹಡೆದವನ ಸೇವೆ ನೀನು ಮಾಡಲಿಲ್ಲೋ. ಹತ್ತು ದೇವರಿಗೆ ಹರಕೆಯ ಹೊತ್ತು ನಿನ್ನ ಹೆತ್ತಳಲ್ಲೋ ಮುತ್ತಿನಂತ ಹಡೆದಮ್ಮನ ಸೇವೆ ನೀನು ಮಾಡಲಿಲ್ಲೋ. ಮುತ್ತು ಕೊಡುವವಳು ಬಂದ ಮೇಲೆ ತುತ್ತು ಕೊಟ್ಟವಳ ಮರತಲ್ಲೋ ತಮ್ಮ. ಗುರುವೆ ರಕ್ಷ ಮಾಂ ರಕ್ಷ ಮಾಂ ಪುಂಡ ಗುರುವೆ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ. ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ. ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಸಾಂಬ ಸದಾ ಶಿವ ಸಾಂಬ ಸದಾ. ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಗೊಳಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಹಾಪುರಾಣ ಇವತ್ತು 13ನೇ ದಿವಸ ಪುಣ್ಯಾತ್ಮರೇ. ಬಹುತೇಕ ಪುಂಡಲಿಂಗ ಶಿವಯೋಗಿಗಳ ಮಹಾಪುರಾಣ ಅವರು ಮಾಡಿರುವಂಥ ಪವಾಡಗಳು ಜೀವನದೊಳಗೆ ಬರೇ ಹೇಳುವುದಕ್ಕೆ ಕೇಳುವುದಕ್ಕಷ್ಟೇ ಸೀಮಿತವಾಗಿಲ್ಲವು. ಬರೇ ಹೇಳೋದಾಯ್ತು ಕೇಳೋದಾಯ್ತು ಅಂತಲ್ಲ, ಹೇಳಿದಂಥ ಪವಾಡಗಳು ಭಕ್ತಿಯಿಂದ ಕೇಳಿದಂಥ ಅಂತ ಭಕ್ತರನ್ನ ಉದ್ಧಾರ ಮಾಡುವಂತ ಪುಣ್ಯ ಪುರುಷರು ಯಾರಾದ್ರೂ ಇವತ್ತು ಬಹುತೇಕ ಕಾರ್ಯಕ್ರಮದೊಳಗೆ ಅತಿಥಿಗಳಿಗೆ ಆಗಮಿಸಿ ನಮ್ಮ ಸಂಚಾಲಕ ನಮ್ಮ ಸಂಗನಗೌಡರು ಶ್ರೀ ಮಹಾಮಠ ಅಂದ್ರೆ ನೂತನವಾಗಿ ಏನು ನಿರ್ಮಾಣ ಆಗಕತ್ತದ ಎಲ್ಲರೂ ನೋಡಿರಿ. ಅದು ಹೊಸದಾಗಿ ನಾ ಹೇಳೋದೇನದ ಅಂತ ನೂತನವಾಗಿ ನಿರ್ಮಾಣವಾಗುತ್ತಿರುವಂತ ಮಂದಿಕ 1 ಕೋಟಿ ರೂಪಾಯಿಯನ್ನ ಕೊಟ್ಟಂತ ದಾನಿಗಳಾದರ ಅಂಥೇಳಿ ಹೇಳಿದ್ರು ಅವರು. ಬಹುತೇಕ ಅವ್ರು ಏನು 1 ಕೋಟಿ ದಾನವನ್ನು ನೀಡಾಕತ್ತಾರಲ್ಲ,
ಈಗಾಗಲೇ 50 ಲಕ್ಷ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಮಠಕ್ಕೆ ನಿರ್ಮಾಣಕ್ಕೆ ದೇಣಿಗೆ ಕೊಟ್ಟಾರೆ. ಇನ್ನು 50 ಲಕ್ಷ ಕೊಡ್ತಾರೆ. ಯಾಕೆ ಆಟ ಕೊಡ್ಲಾಗತ್ತಾರ? ಒಂದಷ್ಟು ಜನ ಧರ್ಮದ ಕಾರ್ಯಕ್ಕ ಇಂಥ ಕಾರ್ಯಕ್ರಮಗಳಿಗೆ ಕಾಣಿಕೆಯನ್ನು ಕೊಡ್ತಾರೆ. ಅಂದ್ರೆ ಸ್ವಾರ್ಥದಿಂದ ಕೊಡೋದು ಬೇರೆ, ನಿಸ್ವಾರ್ಥದಿಂದ. ಇವತ್ತೇನು ಸುಮಾರು ಒಂದಲ್ಲ ಎರಡಲ್ಲ 15 ವರ್ಷ ಆಯ್ತ್ರಿ ರೋಡ್ಗೆ ಜಗದ್ಗುರು ಶಿವಲಿಂಗೇಶ್ವರರ ಮಠದೊಳಗೆ ಏನು ಪುರಾಣ ನಡೀತದ, ಈ ಜಾತ್ರೆಯೊಳಗ ಅರ್ಧ ಖರ್ಚನ್ನ ಒಂದಲ್ಲ ಎರಡಲ್ಲ 15 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಇದೇ ಗ್ರಾಮದವರು ಇವತ್ತು ಸೊಲ್ಲಾಪುರದೊಳಗ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರುವಂತ ಪರಮಾನಂದ ಎಸ್ ಅಲಗೊಂಡ ಮಹಾದಾನಿಗಳು ಏನು ಒಂದಲ್ಲ ಎರಡಲ್ಲ 15 ವರ್ಷಗಳಿಂದ ಈ ಸೇವೆಯನ್ನ ಮಾಡಕತ್ತಾರಲ್ಲ, ಈ ಸೇವೆ ಎಂತದಂದ್ರೆ ನಿಸ್ವಾರ್ಥದ ಸೇವೆಯನ್ನ ಮಾಡಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಜಗದ್ಗುರು ಶಿವಲಿಂಗೇಶ್ವರ ಆಶೀರ್ವಾದ ಪಡೆಯೋದು. ಅದೇ ರೀತಿಯೊಳಗೆ ಇವತ್ತ ಅವರು 1 ಕೋಟಿ ದಾನವನ್ನು ಕೊಟ್ಟಾರಂದ್ರೆ ನಿಸ್ವಾರ್ಥ. ಯಾಕ? ಅದರ ಹಿಂದ ಒಂದು ಲೀಲೆ ಪವಾಡಗಳದವ ಸದ್ಗುರು ಪುಂಡಲಿಂಗ ಶಿವ. ಒಂದು ತಲೆಮಾರಿಂದ ಅಲ್ರಿ, ಈಗೇನಿಲ್ಲ ಕುಂತಾರಲ್ಲ ವೇದಿಕೆಯೊಳಗ ಬಾಬುಗೌಡ್ರು, ಇವರು ಮುತ್ಯೋರ ಕಾಲದಿಂದಲೂ ಕೂಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ನಡೆದುಕೊಂಡು ಬರ್ತಿರುವಂತ ಮನೆತನ ಇದು. ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ಏನು ಕುಂತಾರಲ್ಲ ಈ ಗೌಡ್ರು ಮುತ್ಯೋರು ಗುರುಪಾದಪ್ಪ ಗೌಡ್ರು ಅಂತ ಹೇಳಿ ಪಾಟೀಲ್, ಇದೇ ರೋಡ್ಗಿ ಗ್ರಾಮದವರು. ಈಗೇನ್ ನಿಮ್ಮ ಊರೊಳಗ ಜಗದ್ಗುರು ಶಿವಲಿಂಗೇಶ್ವರ ಮಠ ಅದಲ್ಲ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಚರಿತ್ರೆಯನ್ನ ಬರೆದಾರಲ್ಲ. ನೀವೆಲ್ಲರ ಮನೆಯೊಳಗ ಮನದೊಳಗ ದೇವರಂತೇಳಿ ಪೂಜೆ ಮಾಡ್ತಿರಲ್ಲ, ಪವಾಡ ಪುರುಷರು, ವಾಕ್ಯಸಿದ್ಧ ಪುರುಷರು, ಲಿಂಗ ಪೂಜಾನಿಷ್ಠರು, ಆಚಾರ ವಿಚಾರವಂತರು, ಭಕ್ತರ ಉದ್ಧಾರಕರಂತ ಹೇಳ್ತಿರಲ್ಲ, ಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಮೂರ್ತಿ ಮಹಾಸ್ವಾಮಿಗಳಿಗೆ ಕರ್ಕೊಂಡು ಹೋಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ಭೇಟಿ ಮಾಡಿಸಿರುವಂತ ಒಂದು ಪುಣ್ಯ ಯಾರಿಗೆ ಸಲ್ಲುತ್ತದಂದ್ರ ಗುರುಪಾದಪ್ಪ ಪಾಟೀಲ ರೋಡ್ಗೆ ಸದ್ಭಕ್ತರಿಗೆ ಸಲ್ಲುತ್ತದೆ. ಶಿವಮೂರ್ತಿ ಅಪ್ಪರು ಕರ್ಕೊಂಡು ಹೋಗಿ ಗುಳಸಾರದ ಅಪ್ಪವ್ರಿಗೆ ಭೇಟಿ ಮಾಡಿಸಿದ್ದೆ ಅವರೇ. ಮತ್ತ ಅವ್ರೇ ಹ್ಯಾಂಗ ನಂಬದ್ರಿ? ಬೇಕಲ್ಲ, ಸುಮ್ಮನೆ ನಂಬಕ್ಕೇನು ಹುಚ್ಚರ? ಗುರುಪಾದಪ್ಪ ಗೌಡ್ರು ಇದೇ ಗ್ರಾಮದವರು ಪಾಟೀಲ್ರಿ ಹೆಂಗಿದ್ರ ಅಂದ್ರೆ ದಿನಕ್ಕ ಆಚಾರ ವಿಚಾರವಂತರ ದಿನಕ್ಕ 2 ಹೊತ್ತು ಸ್ನಾನ ರೀ, 2 ಹೊತ್ತು ಪೂಜೆ, 1 ಹೊತ್ತು ಪ್ರಸಾದ. ಮತ್ತ ಸಾಧು ಸಂತರ ಮೇಲ, ಪವಾಡ ಪುರುಷರ ಮೇಲ, ಗುರು ಹಿರಿಯರ ಮೇಲ ಅಪಾರವಾದ ನಂಬಿಕೆ, ಭಕ್ತಿ, ಶ್ರದ್ಧೆ ಇಟ್ಕೊಂಡು ನಡೀತಿದ್ರು. ಬಿಜಾಪುರಕ್ಕೆ ಹತ್ತಿ ಮಾರಾಟಕ್ಕೆ ಅಂತೇಳಿ ಹತ್ತಿ ಮುಂದೆ ಕಳಿಸಿರ್ತಾರ. ಮುಂದೆ ಇವ್ರು ಹೋಗಿ ವ್ಯಾಪಾರ ಮಾಡ್ಕೊಂಡು ಹಣ ತಗೊಂಡು ಬರ್ಬೇಕಲ್ಲ. ಈಗೆಲ್ಲ ಮನೆಗೆ 4 ಬೈಕ್ ಅವ, 2 ಕಾರ್ ಅವ ರೀ. ಈಗ ಅವಾಗ ಇಲ್ಲಿ ಎತ್ತಿನ ಗಾಡಿನೇ, ಎತ್ತಿನ ಗಾಡಿಯಾಗ ಕುತ್ಕೊಂಡು ರೋಡ್ಗೆ ಗ್ರಾಮದಿಂದ ನಾದ ಗ್ರಾಮದ ತನಕ, ಅವಾಗೇನು ಬಸ್ಸಿನ ವ್ಯವಸ್ಥೆ ಇಲ್ಲ, ಎತ್ತಿನ ಗಾಡಿಯಾಗ ಕುತ್ಕೊಂಡು ಹೋಗ್ತಿದ್ರು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಇಲ್ಲೇನೋ ಸಿದ್ದರಾಯ ಪ್ರಭು ಸಿದ್ದರಾಯರ ಗುಡಿ ಅದಲ್ಲ, ಅಲ್ಲಿ ಪೂಜೆ ಎಲ್ಲವನ್ನು ಮುಗಿಸ್ಕೊಂಡು ಮೇಲಿನ ಮಠದೊಳಗೆ ಏನು ನಿರ್ಮಾಣ ಆಗುತ್ತದಲ್ಲ, ಅಲ್ಲಿರುವಂತ ತಂದೆ ತಾಯಿಗಳ ಗದ್ದುಗೆಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲೊಂದಿಷ್ಟು ಹೊತ್ತು ಕುಳಿತು ಮರಳಿ ಮನೆ ಕಡೆ ಅಂದ್ರೆ ಕೆಳಗಿನ ಮಠದ ಕಡೆಗೆ ಬರ್ತಿತ್ತು. ಬಹುತೇಕ ಪುಂಡಲಿಂಗ ಅಪ್ಪವ್ರಿಗೆ ನೋಡಿದ್ರು ಒಂದಿಷ್ಟು ಜನ ಹೇಳ್ತಿರು, ಒಂದೇ ದೋತ್ರ ಕೆಳಗೆ ಸುತ್ತಕೊಂಡು ಅದೇ ಹಿಂಗ ಎಲ್ಲ ಹಾಕೊಳ್ತಿದ್ರು. ಮತ್ತು ವಿಶೇಷವಾಗಿ ಆ ದೋತ್ರ ಏನು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಉಡ್ತಿದ್ರಲ್ಲ, ಆ ದೋತ್ರ ಯಾರೇ ಭಕ್ತರು ಎಷ್ಟೇ ದುಡ್ಡು ಕೊಟ್ಟರು ಯಾರೂ ತಂದು ಕೊಡ್ತಿದ್ದಿಲ್ಲ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಉಡುವಂತ ಆ ದೋತ್ರವನ್ನ ಸಾಕ್ಷಾತ್ ತ್ರಿಮೂರ್ತಿ ಶಿವಯೋಗಿಗಳೇ ಹೋಗಿ ತಂದು ಕೊಡ್ತಿದ್ರು. ಅವರು ತಂದು ಕೊಟ್ಟ ಮೇಲೆ ಇವ್ರು ಉಟ್ಕೋಬೇಕು ಅಂದ್ರೆ ಅವ್ರಿಗೆಲ್ಲ ಗೊತ್ತಿತ್ತು. ಮತ್ತೆ ಇನ್ನೊಂದು ಅಪಾರವಾದಂಥ ತ್ರಿಮೂರ್ತಿ ಅಪ್ಪವ್ರದಾಗಿರ್ಬೋದು, ಅವರ ಧರ್ಮ ಪತ್ನಿಯವರು ಶಾಂತಮ್ಮ ತಾಯಿಯವರು ಎಂಥ ಭಕ್ತಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮೇಲೆ ಅಂದ್ರ ತ್ರಿಧರ ಮಗ ಅಂತ ಕುಳಿತುಕೊಂಡು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕರೆದ್ರೆ ಸಾಕು, ಕರೆದ ಒಂದು ಕ್ಷಣದೊಳಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದ ತ್ರಿಮೂರ್ತಿ ಶಿವಯೋಗಿಗಳು ಶಾಂತಮ್ಮ ತಾಯಿಯವರು ನಿಂದಿರ್ತಿದ್ರು. ಅಂತ ದೋತ್ರ ಸುತ್ತಕೊಂಡು ಬರಾಕತ್ತಾರ. ಇವರು
ಗುರುಪಾದಪ್ಪ ಗೌಡ್ರು ಪಾಟೀಲ್ರು ಎತ್ತಿನ ಗಾಡಿ ಕುತ್ಕೊಂಡು ಹೋಗಕತ್ತಾರ. ನೋಡಿದ್ರು ಒಂದಿಷ್ಟು ಮಹಾತ್ಮರ ಮೇಲೆ ಶರಣರ ಮೇಲೆ ಬಹಳ ಅಪಾರವಾದ ನಂಬಿಕೆ. ಅಲ್ಲಿ ತನ ಗೊಳಸಾರ ಪುಂಡಲಿಂಗ ಶಿವಯೋಗಿಗಳು ಯಾರಂತ ಗುರುಪಾದಪ್ಪ ಗೌಡ್ರಿಗೆ ಗೊತ್ತಿಲ್ಲ, ಗುರುಪಾದಪ್ಪ ಗೌಡ್ರು ಯಾರಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ಗೊತ್ತಿಲ್ಲ. ಮೂಲ ಬೇರೆ ಹೇಳ್ತೀನಿ ನಾನು. ಎತ್ತಿನ ಗಾಡಿ ನಿಂದ್ರಿಸಿ ಎತ್ತಿನ ಗಾಡಿಯಿಂದ ಇಳಿದೋರೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತ. ಹೇಳು ಮಗ, ಹೇಳಪ್ಪ ಹೇಳು, ಪ್ರಭು ಕಾಪಾಡ್ತಾನೆ, ಹೇಳು ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಹೇಳ್ತಾರ. ಅವರೆಲ್ಲ ಪರಿಚಯ ಇಂಥ ಊರ ರೋಡ್ಗೆ ಗುರುಪಾದಪ್ಪ. ಹೌದಪ್ಪ, ಬಾ ಮಗ, ಬಾ ಬಾ, ಒಂದಿಷ್ಟು ಚಾ ಕುಡ್ದು ಹೋಗಕತ್ತಿ, ಬಾರಪ್ಪ. ಕಾರ್ ಉಕ್ಕೊಂಡು ಬಂದ್ರಂತ ಮಠದಾಗ. ಮತ್ತ ಎಷ್ಟು ನೋಡ್ರಿ ನಾವು ಹಿಂಗ್ರಿ ಗುರುಪಾದಪ್ಪ ಪಾಟೀಲ್ ಅಂತೇಳಿ ರಾಡಿಗಿದವ್ರು ಅಂದಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ತ್ರಿಮೂರ್ತಿ ಅಪ್ಪರು ಕರೀತಾರ. ತ್ರಿದರ ಬಾಯಿಲಿ ಮಗ, ಬಾಯಿಲಿ ಅಂತ ಕರೆದ್ರಂತ. ಕರೆದು ನೋಡಪ್ಪ ಒಂದಿಟ್ಟು ಚಾ ಮಾಡ್ಕೊಂಡು ಬಾ, ಒಂದು ಸ್ವಲ್ಪ ನೀರು ತಗೊಂಡು ಬಾ ತಂದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಮಠದಾಗೆ ಇತ್ರಿ. ಚಾನು ಮಾಡ್ತಿದ್ರು, ನೀರ್ನು ಇರ್ತಿದ್ವು. ಅದರ ನೀರ ಚಾ ಕುಡಿಯಾಕ ಕೊಡ್ಲಿಲ್ಲತ್ತ. ಲೆಕ್ಕ ಹಾಕ್ರಿ ವಿಚಾರ ಹೆಂಗದ. ಅಲ್ಲಿ ಯಾರ ಲಿಂಗಾಯತ್ರ ಮನ್ಯಾಗ ಹೋಗಿ ಚಾ ನೀರು ತಗೊಂಡು ಬಾ ಅಂದ. ಅದು ಗೊತ್ತೈತಿ ಗೌಡ್ರಿ, ಬ್ಯಾಡ್ರಿಪ್ಪ, ಆ ಲಿಂಗಾಯತರ ಮನೆ ಅಂದ್ರೆ ಚಾ ನೀರು ಬೇಡ. ನಿಮ್ಮ ಮಠದಂದದು ಏನೇ ಇದ್ರು ಕೂಡ ಅದು ಶುದ್ಧ ಸಿದ್ಧ ಪ್ರಸಿದ್ಧನೇ, ನಾ ಇಲ್ಲಿಂದೇ ಕುಡಿತೇನ್ರಿಪ್ಪ ಅಂತೇಳಿ ಅಲ್ಲಿದೆ ಕುಡಿದ್ರತ್ ಮುಂದೆ ಗೌಡ್ರು. ಸಮಯ ಕಡಿಮೆ ಇದ್ದಿದ್ದಕ್ಕೆ ಸ್ಪೀಡ್ ಹೇಳಕತ್ತೀನ. ಕುಡಿದ ಮೇಲೆ ಯಪ್ಪ ಹಿಂಗ ಬಿಜಾಪುರಕ್ಕೆ ಹೊಂಟೀವಿ, ಹೋಗಿ ಬರ್ತೀವಿ. ಹೌದಪ್ಪ, ಯಾಕೋ ಪ್ರಭು ಇನ್ನ ಅಪ್ಪಣೆ ಕೊಡಲಾಗ್ಯಾನಪ್ಪ, ಚಾ ಕುಡ್ದಿದೆ ಇನ್ನ ಪ್ರಭು ಅಪ್ಪಣೆ ಕೊಡಲಾಗ್ಯಾನ, ಮತ್ತ ಊಟ ಮಾಡ್ಕೊಂಡೆ ಪ್ರಸಾದ ಮಾಡ್ಕೊಂಡೆ ಹೋಗು. ಯಪ್ಪ ತಡ ಇಲ್ಲಪ್ಪ, ತಡ ಆಗಲ್ಲ, ಪ್ರಭು ಅಪ್ಪಣೆ ಕೊಡತನ ಇರು, ಪ್ರಸಾದ ಮಾಡ ಅಂತೇಳಿ ಪ್ರಸಾದ ಮಾಡಿದ್ರಂತ. ಪ್ರಸಾದ ಮಾಡಿಸಿ ಹಾಗೋ ಹೀಗೋ ಒಂದಿಷ್ಟು ಮಾತಾಡಿ ಕಾಲ ಕಳೆದ ಮೇಲೆ 2-2:30 3 ಆಗಾಕತ್ತಿತ್ತು. ಮಗ ಯಪ್ಪ ಬಾ, ಪ್ರಭು ಅಪ್ಪಣೆ ಕೊಟ್ಟನ, ಇನ್ ನೀವು ಹೋಗ್ಬಹುದು. ಅಪ್ಪಣೆ ಕೊಟ್ಟಾರ ಪ್ರಭುಗಳು, ಅಪ್ಪಣೆ ಆಗ್ಯದ, ನೀವು ಹೋಗ್ಬಹುದು. ಬಸ್ ಎಟ್ಟಕ್ಕಿತ್ರವಾಗ 2:30 ನಾದದಿಂದ ಏನು ಬಿಜಾಪುರಕ್ಕೆ ಹೋಗೋ ಮಾರ್ಗ, ಇಂಡಿ ಮಾರ್ಗವಾಗಿ ಹೋಗೋದು. 2:30 ಬಸ್ ಅದ. ಅಲ್ಲೇ ಗೊಳಸಾರದಾಗೆ 2:15 ಆಗ್ಯದ. ಇಪ್ಪ ಅಪ್ಪಣೆ ಆಗ್ಯದ, ಅಪ್ಪವ್ರದು ಪ್ರಭುಗಳ ಅಪ್ಪಣೆ ಆಗ್ಯದ, ಇನ್ನು ನೀವು ಹೋಗ್ಬೋದು ಅಂತೇಳಿ ಗುರುಪಾದಪ್ಪ ಗೌಡ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ಯಾರ. ಆಯ್ತ್ರಿಪ್ಪ ಬರ್ತೀವ್ರಿಪ್ಪ ಅಂತೇಳಿ ಕೈ ಮುಗಿದು ದರ್ಶನ ಮಾಡಿಕೊಂಡು ಎತ್ತಿನ ಗಾಡಿಯಾಗ ಕೂತ್ಕೊಂಡು ನಾದ ತನಕ ಹೋದ್ರು. ಎಂಥ ಶಕ್ತಿ ಅದ ನೋಡ್ರಿ. 2:30 ಬಸ್ ನಾದ ಗ್ರಾಮದೊಳಗೆ 2:30 ಬಂದು ನಿಲ್ಲುವಂತ ಬಸ್, ಅವತ್ತ 2:30 ಬರುವಂತ ಬಸ್ ಬಂದಿಲ್ಲ. 2:30 ಬರುವಂತ ಬಸ್ 4:30 ಬಂದು ಅದ್ಭುತ ಲೀಲೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪವಾಡ ಆಗಿತ್ತು. 2:30 ಬರೋ ಬಸ್ ಬಂದೇ ಇಲ್ಲ. ಗುರುಪಾದಪ್ಪ ಗೌಡ್ರು ಹೋಗತ್ತಾನ, ಅವ್ರಿಗೆ ಯಾರೋ ಪರಿಚಯದವ್ರಲ್ಲಿ ನಿಂತಿದ್ರಂತ. ಬರೀ ಗೌಡ್ರ ಬರ್ರಿ ನಮಸ್ಕಾರ, ಯಾಕಡ್ರಿ ಹಿಂಗೆ ಬಿಜಾಪುರಕ್ಕೆ ಹೊಂಟಿವಪ್ಪ, ಹತ್ತಿವಿ ವ್ಯಾಪಾರ ಮಾಡ್ಕೊಂಡು. ಹೌದ್ರಿ ಗೌಡ್ರ, ನಾವು ಅವಾಗ ಬಂದು ಕೂತೇನ್ರಿ. 2:30 ಬರೋ ಬಸ್ ಇನ್ನ ಬಂದಿಲ್ಲ ನೋಡ್ರಿ. 2:30 ಬರೋ ಬಸ್ ಇನ್ನ ಬಂದಿಲ್ರಿ. 4:30 ಸುಮಾರು 4:30 ಆಗಕತ್ತಾರ ಟೈಮ್, ಇನ್ನ ಬಂದಿಲ್ಲ ನೋಡ್ರಿಪ್ಪ ತನಕೋತ್ ಗೌಡ್ರ ಮಂದಿ ಹೇಳಕತ್ತಾನ. ಅದಕ್ಕೆ ಕೇಳ್ತಾರ ನಾಟಿಗೆ ಹಂಗೆ ಬಸ್ ಬರ್ತದ, ಬಸ್ನ್ಯಾಗ ಕುಂತು ಬಿಜಾಪುರಕ್ಕೆ ಹೋಗಿ ಮುಂದಿನ ವ್ಯಾಪಾರ ಸರಳವಾಗಾಯ್ತು. ಅವಾಗಂದ್ರು ಅಂತ ಲೀಲ ಗೊಳಸಾರದಾಗ ಕುಂತೆ ಎಂಥ ಅದ್ಭುತ ಲೀಲೆ ಮಾಡಕತ್ತಾರ ಅಂಥೇಳಿ ಅವತ್ತಿನಿಂದ ನಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು. ಮುಂದೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ನಡೆದುಕೊಳ್ಕೊಂತ ಸೇವಾ ಮಾಡ್ಕೊಂತಿರುವಾಗ ಒಂದ್ಸಲ ಅವ್ರ ಮಗ, ಅಂದ್ರೆ ಈಗೇನು ಬಾಬುಗೌಡ್ರದಾರಲ್ಲ, ಇವ್ರ ತಂದೆಯವ್ರಿಗೆ ಶಿವನಗೌಡ್ರು ಪಾಟೀಲ್ ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ಕರ್ಕೊಂಡು ಹೋಗಿರ್ತಾರ. ಎಷ್ಟು ಮಜಾ ಅದ ನೋಡ್ರಿ. ಗುರುಪಾದಪ್ಪ ಗೌಡ್ರಿಗೆ ಭಕ್ತಿ ಎತ್ತು. ಗೊಳಸಾರ ಮಠಕ್ಕೆ ಹೋಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಅವರು ಸುಪುತ್ರರಂದ್ರೆ ಶಿವನಗೌಡ್ರು ಪಾಟೀಲ್ ಅಂತೇಳಿ. ಒಂದು ಸ್ವಲ್ಪ ಇರೋದೇ ಅಲ್ರಿ, ಎಲ್ಲರಿಗೆ ಒಂದು ಸ್ವಲ್ಪ ನಾನು ನಂದನ್ನೋದು ಇರೋದೆ. ಅದು ಅಳದು ಹೋಗ್ತದ ಗುರುವಿನ ಸನ್ನಿಧಿಯೊಳಗೆ. ನಾವು ಮ್ಯಾಕ್ ಕೂತ್ ಹೇಳಕತ್ತೀವ, ನಮಗೆಲ್ಲ ಅಹಂಕಾರ ಅನ್ಬೇಡ್ರಿ ನೀವು. ಇದು ಮಾಯಿಕ ವ್ಯಾಸಪೇಟ ಅಂದ್ರೆ ಸುಳ್ಳೊಂದು ಗೊಳ್ಳೊಂದು ಹೇಳಿ ಹೊಟ್ಟೆ ತುಂಬಿಸ್ಕೊಂಡು ಹೋಗೋದಲ್ಲ. ಇಲ್ಲಿ ಕುಂತೀವಂದ್ರೂ ಕೂಡ ಒಂದೊಂದು ಸಲ ನಾ ಅನ್ನೋದು ಬರ್ತಿರ್ತದೆ.
ಚೂರರೆ ಚೂರು ಮನಸ್ಸಿನಾಗ ಒಂದ್ 4 ಮಂದಿ ಮುತ್ಯ ಭಾರಿ ಹೇಳಿದೆ ಪುರಾಣ ಅಂದ್ರೆ ಬಂದೇ ಬಿಡ್ತದ ಅನ್ನೋದು. ಆದ್ರ ಅದು ಬರಂಗ ಮಾಡ್ಕೋಬಾರ್ದು ನಾವು. ಶಿವನಗೌಡ್ರು ಏನು ಮಾಡ್ಯಾರ ಪಾಟೀಲ್ರು ಅಪ್ಪವ್ರ ಸಂಗಟ ಹೋಗಿ ಸದ್ಗುರು ಪುಂಡಲಿಂಗ ಶಿವಗಳ ದರ್ಶನ ಮಾಡೋ ಮುಂದೆ ಗುರುಪಾದಪ್ಪ ಗೌಡ್ರು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರತ್ತ, ಇವ್ರು ಅಟ್ಟೆ ನಿಂತಲೇ ಕೈ ಮುಗಿದ್ರತ್ತ ಶಿವನಗೌಡ್ರು. ಅವರಿಗೆ ಭಕ್ತಿ ಅದ, ಇವ್ರಿಗೆ ಒಂದ್ ಸ್ವಲ್ಪ ಇರೋದೇ ಅಲ್ರಿ ಸಹಜ, ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ, ಹೇಳುವಂತ ನಡೆದ ಸನ್ನಿವೇಶ. ಅವಾಗ ಗುರುಪಾದಪ್ಪ ಗೌಡ್ರ ಅಂದ್ರಂತ, ಮಗ ದೊಡ್ಡ ಪುಣ್ಯ ಪುರುಷರದಾರ, ಪವಾಡ ಪುರುಷರದಾರ ಪುಂಡಲಿಂಗ ಶಿವಗಳಂತ, ಈಗ ಹಂಗ ನಿಂತು ನಮಸ್ಕಾರ ಮಾಡಬಾರ್ದು, ಸಾಷ್ಟಾಂಗ ಹಾಕು. ನಾ ಹಾಕಿಲ್ಲ, ನಾ ಹಾಕಿದಂಗೆ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡು ಅಂದಾಗ ಒಲ್ಲದ ಮನಸ್ಸಿನಿಂದ ಅಹಂಕಾರದಿಂದ ಅಪ್ಪನ ಮಾತಿ ಕಡೆ ಸಾಷ್ಟಾಂಗ ಹಾಕ್ತಾರೆ. ಭಕ್ತಿ ಇಲ್ಲ ಅಲ್ಲಿ ತನ, ಭಕ್ತಿ ಇಲ್ಲ ಅಹಂಕಾರದ ಒಲ್ಲದ ಮನಸ್ಸಿನಿಂದ ಅಪ್ಪನ ಮಾತಿ ಕಡೆ ಸಾಷ್ಟಾಂಗ ಹಾಕ್ತಾರ. ಸಾಷ್ಟಾಂಗ ಹಾಕಿ ಹಿಂಗ ಮ್ಯಾಲೆ ಎದ್ದು ತಮ್ಮ ಶರೀರ ತಾವು ನೋಡಿದ್ರ ಆ ಬಟ್ಟೆ ಮೈಯೆಲ್ಲ ರಕ್ತಮಯವಾಗಿ ಕಾಣಕತ್ತದ, ರಕ್ತವಾಗಿ ಕಾಣಕತ್ತದ. ದೇಹ ಮೈ ಮೇಲೆ ಉಟ್ಕೊಂಡಂತ ಬಟ್ಟೆ. ಗಾಬರಿ ಆದ್ರ ಅವ್ರು, ಇದು ಏನಪ್ಪ ಯಪ್ಪ, ಮನೆಯಿಂದ ಬಂದಿಲ್ಲ ಸಾಷ್ಟಾಂಗ ಹಾಕಿನ ಮೈ ಬಟ್ಟೆ ರಕ್ತಮಯ ಆಗ್ಯಾವ. ಹುಚ್ಚ, ಅಹಂಕಾರದಿಂದ ಗುರುವಿನ ಸನ್ನಿಧಿಯೊಳಗ ಸದ್ಗುರುವಿನ ಸನ್ನಿಧಿಯೊಳಗೆ ನಡ್ಕೊಂಡಿದ್ದ ಪರಿಸ್ಥಿತಿ ಈ ಸಲ ಭಕ್ತಿಯಿಂದ ಸಾಷ್ಟಾಂಗ ಹಾಕುವಂದಾಗ ಅಹಂಕಾರ ಅಳದಾದ ಭಕ್ತಿಯಿಂದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹೆದರ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರ ಮೊದಲ ಹ್ಯಾಂಗಿರುತ್ತಾರ ಹಂಗೆ ಆಗಿರ್ತಾರ. ಎದ್ದು ನೋಡಾಕತ್ರ ಮೊದಲು ಹೆಂಗಿರ್ತಾರ ಅವತ್ತಿನ ಹಿಡಿದು ಅವರು ನಡ್ಕೊಳಕ್ ಪ್ರಾರಂಭ ಮಾಡಿದ್ರು. ಸುಮ್ಮನೆ ಯಾರೋ ಗುರುಗಳು ದೇವ್ರ ಹತ್ರ ನಡ್ಕೊಳಕ್ ಸಾಧ್ಯ ಇಲ್ಲ, ನಡ್ಕೋಬೇಕಾದ್ರೆ ಒಂದು ಕಾರಣ ಇರ್ತದ. ಅಂತ ಲೀಲಾ ಮಹಿಮಾ ಪವಾಡ ಪುರುಷರು, ಅಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದದಿಂದ ಅವ್ರ ಮನೆಯೊಳಗ ಅದ್ಭುತವಾದಂತ, ಇವತ್ತವ್ರ ಮನೆತನ 4ನೇ ತಲೆಮಾರಿ. ನಮ್ಮ ಬಾಬಾಗೌಡ್ರು ಏನು ಕೂತಾರಲ್ಲ, ಇವರಾಗಿರ್ಬೋದು, ಇವರ ಮಕ್ಕಳು ಆದರೂ ಕೂಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ನಡೆದುಕೊಳ್ಳುವಂತ ಸದ್ಭಕ್ತರಾಗ್ಯಾರ. ಅದು ಹ್ಯಾಂಗ ನಡ್ಕೋತಾರ ಇವತ್ತಿಗೂ ಕೂಡ ಅಂತ ಶಿವನಗೌಡರ ಜೀವನದೊಳಗೆ ಏನು ಅದ್ಭುತ ಲೀಲೆ ಪವಾಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ತ್ರಿಮೂರ್ತಿ ಅಪ್ಪವರು ಮಾಡಿದರನ್ನುವಂತ ಮಾತನ್ನ ತಿಳಿಸ್ತಾ ಈಗ ಒಂದು ಕರುಣಾಳು ತಂದೆ ಶ್ರೀ ಶಿವಲಿಂಗೇಶ, ಕರಪಿಡಿದು ನೀ ನಡೆಸು, ನೀನೇ ಜಗದೀಶ. ಕರಮಗಿದು ಬಂದೆವು ನಿನ್ನಡಿಗೆ, ನಿನ್ನಡಿಗೆ ನಿನ್ನಡಿಗೆ ನಿನ್ನಡಿಗೆ. ಕರಮುಗಿದು ಬಂದೆವು ನಿನ್ನಡಿಗೆ, ಶಿರವಾಗಿ ನಮಿಸುವೆವು ನಿನ್ನ ಪಾದಕ್ಕೆ, ಶಿರವಾಗಿ ನಮಿಸುವೆವು ನಿನ್ನ ಪಾದಕ್ಕೆ. ಕರುಣಾಳು ತಂದೆ ಶ್ರೀ ಶಿವಲಿಂಗೇಶ, ಕರುಣಾಳು ತಂದೆ ಶ್ರೀ ಶಿವಲಿಂಗೇಶ, ಕರಪಿಡಿದು ನಡೆಸೋ ನೀನೇ ಜಗದೀಶ, ನೀನೇ ಜಗದೀಶ, ನೀನೇ ಜಗದೀಶ. ಕರಮುಗಿದು ಬಂದೆವು ನಿನ್ನಡಿಗೆ, ಶಿರಬಾಗಿ ನಮಿಸುವೆ ನಿನ್ನ ಪಾದಕ್ಕೆ. ಮಂದ ಬುದ್ಧಿ ನಾನು ಶುದ್ಧ ಬುದ್ಧಿ ನೀಡಯ್ಯ, ಮಂದ ಬುದ್ಧಿ ನಾನು ಶುದ್ಧ ಬುದ್ಧಿ ನೀಡಯ್ಯ. ವದ್ಯಯಾದ ಮನಕ್ಕೆ ಹರುಷವಾ ನೀಡಯ್ಯ, ವದ್ಯಯಾದ ಮನಕ್ಕೆ ಹರುಷವಾ ನೀಡಯ್ಯ. ಶುದ್ಧ ಗುಣಗಳೆಲ್ಲರಿ ಛಿದ್ರ ಮಾಡಯ್ಯ, ಛಿದ್ರ ಮಾಡಯ್ಯ. ಶುದ್ರ ಗುಣಗಳೆಲ್ಲ ನೀ ಛಿದ್ರ ಮಾಡಯ್ಯ,
ಶಿವಲಿಂಗೇಶ ನೀ ದಯ ಮಾಡಯ್ಯ, ನೀ ದಯ ಮಾಡಯ್ಯ, ನೀ ದಯ ಮಾಡಯ್ಯ. ಕರಮುಗಿದು ಬಂದೆವು ನಿನ್ನಡಿಗೆ, ಶಿರಬಾಗಿ ನಮಿಸುವೆವು ನಿನ್ನ ಚರಣಕ್ಕೆ. ಎನ್ನೋಳು ಬಲವಿಲ್ಲ ನಿನ್ನ ನಂಬಿದೆನಲ್ಲ, ಶಿವಲಿಂಗೇಶ ಶಿವಲಿಂಗೇಶ ಶಿವಲಿಂಗೇಶ. ಎನ್ನೋಳು ಬಲವಿಲ್ಲ ನಿನ್ನ ನಂಬಿದೆನಲ್ಲ, ಮನ್ನಿಸಿ ಕಾಯಯ್ಯ ನಿನ್ನ ಭಕ್ತರಿಗೆಲ್ಲ, ಮನ್ನಿಸಿ ಕಾಯಯ್ಯ ನಿನ್ನ ಭಕ್ತರಿಗೆಲ್ಲ. ಸುಖ ಶಾಂತಿ ನಿಮ್ಮದಿ ಬಾಳಲ್ಲಿ ಕಂಡಿಲ್ಲ, ಶ್ರೀ ಶಿವಲಿಂಗೇಶ ಶಿವಲಿಂಗೇಶ. ಸುಖ ಶಾಂತಿ ನಮ್ಮದಿಯು ಬಾಳಲ್ಲಿ ಕಂಡಿಲ್ಲ, ನೀನ ಗತಿಯಲ್ದೋ ನಿಂದು ನಮಗೆಲ್ಲ, ನೀನ ಗತಿಯಲ್ದು ನಂಬಿ ಬಂದಿಹನಲ್ಲ, ನಂಬಿ ಬಂದಿಹನಲ್ಲ, ನಂಬಿ ಬಂದಿಹನಲ್ಲ. ಕರಮುಗಿದು ಬಂದೆವು ನಿನ್ನಡಿಗೆ, ಶಿರಬಾಗಿ ನಮಿಸುವೆ ನಿನ್ನ ಚರಣಕ್ಕೆ. ರೋಡಗೆಯ ಪುರದೋಳು ನೆಲೆಸಿದಾತ ಶಿವಲಿಂಗೇಶ ಶಿವಲಿಂಗೇಶ ಶಿವಲಿಂಗೇಶ. ರೋಡಗಿಯ ಪುರದೋಳು ನೆಲೆಸಿದಾತ, ಭಕ್ತರ ಬಾಳಿಗೆ ಮುಕ್ತಿದಾತ, ಭಕ್ತರ ಬಾಳಿಗೆ ನೀನೆ ಮುಕ್ತಿದಾತ. ಜಗದ್ಗುರು ಶ್ರೀ ಶಿವಲಿಂಗೇಶ ತಾತ, ಜಗದ್ಗುರು ಶ್ರೀ ಶಿವಲಿಂಗೇಶ ತಾತ, ಗುಳಸಾರ ಕಂದನಿಗೆ ಸಲುಹಿದನು ನಿತ್ಯ, ಸಲುಹಿದನು ನಿತ್ಯ, ಸಲುಹಿದನು ನಿತ್ಯ. ಕರಮುಗಿದು ಬಂದೆವೋ ನಿನ್ನಡಿಗೆ, ಶಿರಬಾಗಿ ನಮಿಸುವೆ ನಿನ್ನ ಚರಣಕ್ಕೆ. ಕರುಣಾಳು ತಂದೆ ಶ್ರೀ ಶಿವಲಿಂಗೇಶ, ಕರುಣಾಳು ತಂದೆ ಶ್ರೀ ಶಿವಲಿಂಗೇಶ. ಕರಪಿಡಿದು ನಡೆಸು ನೀನೇ ಜಗದೀಶ, ಕರಪಿಡಿದು ನಡೆಸು ನೀನೇ ಜಗದೀಶ, ಕರಪಿಡಿದು ನಡೆಸು ನೀನೇ ಜಗದೀಶ, ನೀನೇ ಜಗದೀಶ, ನೀನೇ ಜಗದೀಶ. ಕರಮುಗಿದು ಬಂದೆವು ನಿನ್ನಡಿಗೆ, ಶಿರಬಾಗಿ ನಮಿಸು ನಿನ್ನ ಚರಣಕ್ಕೆ. ಶ್ರೀ ಶಿವಲಿಂಗೇಶ ಶ್ರೀ ಶಿವಲಿಂಗೇಶ ಶ್ರೀ ಶಿವಲಿಂಗೇಶ ಶ್ರೀ ಶಿವಲಿಂಗೇಶ. ಶಿವಸಾಂಬ ಜೈ ನಮಃ, ಪಾರ್ವತೇವನ ಶಿವ ಹರ ಹರ ಮಹಾದೇವ. ಬಹಳ ಸುಂದರವಾಗಿ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಕುರಿತಾದಂಥ ಭಕ್ತಿಗೀತೆಯನ್ನು ನಮ್ಮ ಗವಾಯಿಗಳು ಹಾಡಿದರು. ಅಂದರೆ ಆ ಸಾಹಿತ್ಯವನ್ನು ತಾವೇ ಬರೆದು ಬಹಳ ಸುಂದರವಾಗಿ ನಾ ಹೇಳ್ತೀನಲ್ಲ, ಸುಕ್ಷೇತ್ರ ಗುಳಸಾರದ ಶ್ರೀ ಮಹಾಮಠವಾಗಲಿ, ಸುಕ್ಷೇತ್ರ ರೋಡಗಿಯ ಜಗದ್ಗುರು ಶಿವಲಿಂಗೇಶ್ವರ ಶ್ರೀ ಮಹಾಮಠವಾಗಲಿ, ಎರಡೂ ಮಠಗಳಲ್ಲಿಯೂ ಕೂಡ ಅನೇಕ ವರ್ಷಗಳಿಂದ ತಮ್ಮ ಸೇವೆಯನ್ನು ನೀಡುತ್ತಾ ಬಂದವರು ಭೀಮನಗೌಡರು ಎರಗಲ್ ಗವಾಯಿಗಳು. ಮತ್ತ ಅವರು ಅಷ್ಟು ಸುಂದರವಾಗಿ ಹಾಡುಗಳನ್ನು ಸಾಹಿತ್ಯವನ್ನು ಬರೆದು ಇವತ್ತು ಹಾಡ್ತಾರಂದ್ರ, ತಾವೇ ಸಾಹಿತ್ಯವನ್ನ ಬರೆದು ಆ ಗೀತೆಗಳನ್ನ ಹಾಡ್ತಾರಂದ್ರೆ ಇವತ್ತು ಗೊಳಸಾರಪ್ಪರ ಭಕ್ತಿ ಗೀತೆ ಆಗಿರಬಹುದು, ಸುಕ್ಷೇತ್ರ ರೋಡ್ಗೆಯ ಜಗದ್ಗುರು ಶಿವಲಿಂಗೇಶ್ವರ ಕುರಿತಾಗಿ, ಅಭಿನವ ಶಿವಲಿಂಗೇಶ್ವರ ಕುರಿತಾಗಿ ಬಹಳ ಸುಂದರವಾಗಿ ಭಕ್ತಿ ಗೀತೆಗಳನ್ನ ಹಾಡ್ತಾರಂದ್ರೆ ನಿಜವಾಗಲೂ ಅವರಿಗೆ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಅಭಿನವ ಶಿವಲಿಂಗೇಶ್ವರರ
ಜಗದ್ಗುರು ಶಿವಲಿಂಗೇಶ್ವರರ ಅಭಿನವ ಪುಂಡಲಿಂಗ ಶಿವಗಳ ಆಶೀರ್ವಾದ. ಬಹಳ ಸುಂದರವಾಗಿ ಹಾಡಿದ್ರು. ಜಗದ್ಗುರು ಶಿವಲಿಂಗೇಶ್ವರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆನೇ ಇರಿ ಅವರು. ಮನುಕುಲ ಉದ್ಧಾರ ಮಾಡಕ್ಕೆ ಅಟ್ಟೆ ಅಲ್ಲ, ಈ ಭೂಮಿ ಮೇಲೆ ಜಗದ್ಗುರು ಶಿವಲಿಂಗೇಶ್ವರ ಹುಟ್ಟುವಂತ ಸಮಯದ ಮುಂಚಿತವಾಗಿ ಅನ್ಯಾಯ, ಅಧರ್ಮ, ಅತ್ಯಾಚಾರ ಅನ್ನೋದು ತುಂಬಿ ತುಳುಕುತ್ತಿತ್ತು. ಇಸ್ಲಾಂ ಧರ್ಮದ ರಾಜರ ಆಳಿಕೆ ಹ್ಯಾಂಗಿತ್ತು ಅಂದ್ರ ಹಣಿ ಮೇಲೆ ವಿಭೂತಿ ಹಚ್ಕೊಳಂಗಿಲ್ರಿ ನಾವು. ನೋಡ್ರಿ ಲೆಕ್ಕ ಹೆಂಗದ. ಕೊಳ್ಳಾಗ ರುದ್ರಾಕ್ಷಿ ಧರಿಸ್ಕೊಳಂಗಿಲ್ಲ, ಶಿವನಾಮ ನೋಡಿಯಂಗಿಲ್ಲ. ಬಾಳ ದೂರಿಲ್ಲ, ಬಾಲಕೇಡ್ ಅಂತೇಳಿ ಗೊತ್ತದಲ್ರಿ ನಿಮಗೆ. ಬಾಲಕೇಡ್ದಾಗ ಜಗದ್ಗುರು ಶಿವಲಿಂಗೇಶ್ವರ ಗುಡಿ ಮಠ ಅದ, ಅಲ್ಲಿ ಅದಂತ ಪವಾಡ. ಅವ ಯಾರ ರಾಜ ಏನು ಪವಾಡ ಅದ, ಯಾಕ ಮತ್ತೆ ಹೇಳ್ತೀನ, ಸಮಯ ಇಲ್ಲ. ಗೌಡರ ಮನೆತನದೊಳಗ ಕೊಳ್ಳೂರು ಗ್ರಾಮದೊಳಗ ಸಾಕ್ಷಾತ್ ಶಿವನೇ ಮಗನಾಗಿ ಹುಟ್ಟಿ ಬಂದು ತಂದೆ ತಾಯಿಯ ಮಕ್ಕಳ ಭವಣೆಯನ್ನು ನೀಗಿಸಿದವರು ಅವ್ರ ಜನನದ ಅದ್ಭುತ ಪುರಾಣ ರೀ. ನಾವು ಹೇಳಿವಿ, ಯಾಕಂದ್ರ ಜಗದ್ಗುರು ಶಿವಲಿಂಗೇಶ್ವರ ಪುರಾಣ ಹೇಳಕತ್ರ ಮೈಮನ ಎರಡೂ ಅವರೊಳಗ ತಲೀನವಾಗಿ ಬಿಡ್ತಾವ. ಹಿಂಗ್ ಕೇಳಕತ್ರ ಅವ್ರ ಜನನ ಆಗೋದು, ಅವ್ರು ಮಾಡಿದ ಪವಾಡ ಕೇಳಕತ್ರ ನಮ್ಮ ಮೈ ಮೇಲೆ ರೋಮಗಳದವಲ್ರಿ, ಎದ್ದು ನಿಂದಿರ್ತಾವ. ಅಂತ ವೈರಾಗ್ಯದ ಪುರಾಣ. ಬಂದೇನವಾಜ ರಾಜ ಹುಲಿ ಮೇಲೆ ಕೂತು ಬರಾಕತ್ರ ಕುಳಿತಂತ ಕಲ್ಯಾಣ ಕಟ್ಟಿ ನಡೆದವರು ಜಗದ್ಗುರು ಶಿವಲಿಂಗೇಶ್ವರ. ಇವತ್ತಿಗೂ ಹಿರೇ ಸಾವಳಿಗೆ ಒಳಗೆ ಹೋಗಿ ನೋಡಿದ್ರ ಕುಳಿತಂತ ಕಲ್ಯಾಣ ಕಟ್ಟಿ ಅದ ಅಲ್ಲಿ. ಮತ್ತೆ ಬಂದೇನವಾಜ ರಾಜ ಶರಣಾದ ಮೇಲೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮೆರೆಯುವಂತ ಕಾಲದೊಳಗ ಕಲಬುರಗಿಯೊಳಗ ಆನೆ ಮೇಲೆ ಕುಂದ್ರಿಸಿ ಮೆರವಣಿಗೆ ಮಾಡ್ತಿರ್ತಾರ. ಇಸ್ಲಾಂ ಧರ್ಮದ ಜನ ಏನ್ ಮಾಡ್ತಾರ ಅಂದ್ರ ಅವ್ರು ಕೆಟ್ಟವ್ರ ಅಂತ ಹೇಳಕತ್ತಿಲ್ಲ ಈ ವಿಚಾರ. ಆ ಗುರುವಿನ ಶಕ್ತಿ ಗೊತ್ತಾಗಬೇಕಾಗದ ಜಗತ್ತಿಗೆ. ಮಾಂಸವನ್ನ 2 ಪ್ಲೇಟ್ನ್ಯಾಗ ಹಾಕೊಂಡು ಅದರ ಮೇಲೆ ಒಂದು ವಸ್ತ್ರ ಮುಚ್ಕೊಂಡು ಜಗದ್ಗುರು ಶಿವಲಿಂಗೇಶ್ವರ ಹತ್ರ ಬಂದ್ರ. ಇಪ್ಪ ನೀವು ಮಹಾತ್ಮರದಿರಿ, ಶಿವಯೋಗಿಗಳದಿರಿ, ಜಗತ್ತನ್ನ ಉದ್ಧಾರ ಮಾಡಕ್ ಬಂದಂತ ಮಹಿಮಾಶಾಲಿಗಳದಿರಿ. ಈಗ ನಮ್ಮ ರಾಜಾನೇ ನಿಮಗ ಶರಣಾಗ್ಯ, ನನ್ನ ಮ್ಯಾಲ ಒಪ್ಪ್ಯ, ನನ್ನ ಮ್ಯಾಲ ಈ ಪ್ರಸಾದನೆ ಸ್ವೀಕಾರ ಮಾಡ್ಬೇಕಂತೇಳಿ ಮ್ಯಾಲ ವಸ್ತ್ರ ಮುಚ್ಕೊಂಡಂದ್ರ ಇದು ಮಾಂಸದ ಹ್ಯಾಂಗ ಮುಟ್ತಾನ ನೋಡಮ್ಮ ಶಿವಲಿಂಗೇಶ್ವರ ಅಂತೇಳಿ. ಜಗದ್ಗುರು ಶಿವಲಿಂಗೇಶ್ವರ ಅಂತಾರಂತ, ಬ್ಯಾಡಪ್ಪ ಪ್ರಸಾದ ಆಗ್ಯದ, ನಂದು ಪ್ರಸಾದವಲ್ಲ. ಇಲ್ರಿ, ನೀವು ಪ್ರಸಾದ ಆದ್ರೂ ಕೂಡ ನಾವು ತಂದಂತ ಪ್ರಸಾದ ಮಾಡೇಬೇಕು. ಹುಚ್ಚ್ರೆ, ನಂದು ಪ್ರಸಾದ ಆಗ್ಯಾದ್ರು ಹೊಟ್ಟೆ ತುಂಬ್ಯದ. ಅದು ನೀವು ತಂದಿದ ಪ್ರಸಾದ ನಗತ್ತೀರಿ, ಅದ್ರ ಪ್ರಸಾದ ಇಲ್ಲ, ಹೂಗಳದವ, ಘಮ ಘಮ ವಾಸನೆ ಬೀರುವಂತ ಹೂಗಳದವ ಅಂದ್ರ ಅವರು. ಅವಾಗ ಇವ್ರಂತಾರಂತ, ಹೌದ್ರಿ ಹೂಗಳದವ, ಮತ್ ನೋಡಮ್ಮ ಹ್ಯಾಂಗ ಪ್ರಸಾದ ತಂದೇವಿ, ಮ್ಯಾಗಿಂದ ಅರಿಬಿ ತೆಗೀರಿ, ನೀವೇ ಹೇಳ್ತಂದ್ರ ಅವ್ರು ಇಸ್ಲಾಂ ಧರ್ಮದ ಭಕ್ತ ತೆಗೀರಿ. ಅವ್ರೇನ್ ಅನ್ಕೊಂಡಾರ, ಇದ್ರಾಗ ಮಾಂಸ ಹೂ ಹೆಂಗಾಗ್ತದ, ಇವ್ರಿಗೆ ಮಾಡ್ಬೇಕು, ಬುದ್ಧಿ ಕಲಿಸ್ಬೇಕು ತಡಿ ಅಂತ ಹೇಳಿ ಅವ್ರ ಮುಂದೆ ಆ ಪ್ಲೇಟ್ನಾಗ ಮಾಂಸದ ಮ್ಯಾಗ ಅರ್ಬಿ ಮುಚ್ಚಾರ. ತೆಗಿರಿ ಹೂವ ಅಂತಿವ್ರು, ತೆಗಿರಿ ಅಂದಾಗ ನೋಡ್ರಿಪ್ಪ, ನಾ ಹೇಳಾಗತ್ತಿಲ್ಲ, ಸಾಕ್ಷಾತ್ ಭಗವಂತ ನೋಡ್ಸಾಗತ್ತಾನ. ಈಗ ಇಟ್ ಹೇಳಿದ್ರ ನೋಡ್ಬೇಕನ್ನಾಗತ್ತಿರಲ್ಲ, ಈಗ ನೋಡ್ರಿ ಅಂತ ಅರ್ಬಿ ತೆಗೆದು ನೋಡಿದ್ರ ಮಾಂಸ ತಂದಂತ ಪ್ಲೇಟಿನೊಳಗ ಹೂಗಳಾಗಿ ದರ್ಶನ ಕೊಡಕತ್ತವ, ಹೂಗಳಾಗಿ. ಅಂತ ಪವಾಡ ಪುರುಷಮ ಸದ್ಗುರು ಜಗದ್ಗುರು ಶಿವಲಿಂಗೇಶ್ವರರು. ಅಂಥವ್ರ ನೆಲೆಸಿದ ಪುಣ್ಯಕ್ಷೇತ್ರ ರೋಡ್ಗಿ ಗ್ರಾಮ. ಅವರ ಸ್ವರೂಪವೇ ಶಿವಮೂರ್ತಿ ಮಹಾಸ್ವಾಮಿಗಳು. ಇವತ್ತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣವನ್ನ ಚರಿತ್ರೆಯನ್ನ ಬರೀತಾರಂದ್ರೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ಅಂತ ಶಕ್ತಿ ಇತ್ತು. ಜಂಗಮ ಮೂರ್ತಿಗಳಂದ್ರ ಅಪಾರವಾದಂತ ಪ್ರೇಮ, ನಂಬಿಕೆ, ಶ್ರದ್ಧೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಬಳಿ. ತ್ರಿಮೂರ್ತಿ ಅಪ್ಪೋರಾದ್ರು ಹಾಗೇ ರೀ. ಸಾಧು ಸಂತರು ಜಂಗಮರಂದ್ರ ಅಪಾರವಾದ ಪ್ರೇಮ. ಸದ್ಗುರು ಅಭಿನವ ಪುಂಡಲಿಂಗ ಶಿವಯೋಗಿಗಳಾದ್ರು ಹಾಗೆ ಅದರ. ಇವತ್ತ ಶಿವಾನುಭವ ಗೋಷ್ಠಿ ಬೆಳಗ್ಗೆ ಹೋಗಿದ್ದೀವಿ ಗುಳಸಾರ ಗ್ರಾಮಕ್ಕೆ, ನಮ್ಮ ಗೌಡ್ರು ನಾವೆಲ್ಲ. ಅಲ್ಲಿ ಒಂದಿಷ್ಟು ಶಿವಾನುಭವ ಚಿಂತನೆಯೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ತ್ರಿಮೂರ್ತಿ ಅಪ್ಪರು ವಿಚಾರಗಳನ್ನು ಹೇಳಕತ್ತೇಳಿ ನಮ್ಮ ವಿಜಯಪುರದ ಸುರೇಶ್ ಗೆಜ್ಜಿಯವರು ಪ್ರತಿ ಅಮಾವಾಸ್ಯೆಯೂ ಕೂಡ ಬಂದು ಅದ್ಭುತವಾದಂಥ ಸದ್ಗುರುಗಳ ಚರಿತ್ರೆಯನ್ನ ಭಕ್ತರಿಗೆ ತಿಳಿಸ್ಕೊಂತ ಬರ್ಲಾಗತ್ತರ. ಸುಮಾರು 223ನೇಯ ಶಿವಾನುಭವ ಗೋಷ್ಠಿ ಅದು ನಾವು ಹೋಗಿದ್ದೀವಿ.
ಅಪ್ಪವ್ರು ನೋಡ್ರಿ ಜಂಗಮ ಮೂರ್ತಿಗಳು ಬಂದು ನಾ ಗೌಡ್ರಿಗೆ ಅಂದ ಒಂದು ಜಮಖಾನೆ ಹಾಸಿರ್ತಾರ, ಅಪ್ಪವ್ರು ಈ ಕಡೆ ಕೂಡ್ತಾರ. ಸದ್ಗುರು ಅಭಿನವ ಪುಂಡಲಿಂಗ ಶಿವಗಳು ನಂದ ನಮ್ಮ ಗವಾಯಿಗಳಿಗೆ ಭೀಮನ ಗೌಡ್ರಿ ಆದಿ ಅವ್ರ ಕೈಯಾಗಿದ್ದ ಸೇವಾದಾರಿಗಳು ಒಂದು ಶಾಲ ಹಾಸಿ ಅಲ್ಲಿ ಮುಂದೆ ಶಾಲ ಹಾಸಕತ್ರ ನನ್ನ ಕೂಡಕ್ಕ ನಾ ಅಂದ, ಗೌಡ್ರ ಪುಣ್ಯ ಪುರುಷರ ಸನ್ನಿಧಿ ಅದ ಇದು. ಸದ್ಗುರು ಪ್ರಭು ಸಿದ್ದರಾಯ ಮಹಾ ದಿವ್ಯ ಶಕ್ತಿ ನೆಲೆಸಿದ ಪುಣ್ಯಕ್ಷೇತ್ರ ನೆಲೆಸ್ಯಾರ. ಪ್ರಭು ಸಿದ್ದರಾಯರು ಇಲ್ಲಿ ಅದ್ರ ಅವ್ರ ಸಿದ್ದರಾಯರು ಗುಡಿಯಾಗ ಕೂಡಾಗತ್ತೀವಿ. ನಮಗೆಲ್ಲ ಇವು ಶಾಲೆಗೆ ಯಾಕ್ರಿ ಈಗ ಜಮಖಾನೆ ಹಾಸ್ಯಾರ, ನೀವು ಕೂತೀರಿ ಅಪ್ಪವ್ರಿಗೆ ಹಾಕಲಕ್ಕ ನಾವು ಹಂಗೆ ಕೂಡ ಮಂದ್ರ ಅವ್ರು ಅಂದ್ರು, ಶಾಸ್ತ್ರಿಗಳ ಹಂಗ ತಿಳ್ಕೊಬೇಡ್ರಿ. ಜಂಗಮ ಮೂರ್ತಿಗಳಂದ್ರ ಅಪಾರವಾದಂತ ಸಾಧು ಸಂತರು. ಜಂಗಮ ಮೂರ್ತಿಗಳಂದ್ರ ಅಪಾರವಾದಂತ ಕರುಣೆ ಮತ್ತು ಭಕ್ತಿಯವರೊಳಗದ. ನೀವು ಹಂಗೆ ಕೂತ್ರಿ ಅಂದ್ರೆ ನೀವೆಲ್ಲ ಕೂಡ್ತೀರಿ, ಆದ್ರೆ ನಿಮಗ್ ಹಂಗ ಕೂಡಿಸಿ ಅಂದ್ರ ಅಪ್ಪೋರ ನಮಗ ಬೈತಾರ್ರಿ, ನೀವು ಸುಮ್ಮ ಕೂಡ್ರಿ ಅಂತೇಳಿ ಶಾಲ ಹಾಸಿ ಶಾಲಿನ ಮ್ಯಾಲ ಕುಂದ್ರಿಸಿ ಪ್ರವಚನ ಹೇಳಾಕ ಹಚ್ಚಿದ್ರಿ. ಇವತ್ತು ಅಂದ್ರೆ ಯಾಕೆ ಮಾತು ಹೇಳ್ತೀನಿ, ಸುಮ್ಮನೆ ಏನೋ ಕಟ್ಟಕತ್ತಿ ಹೇಳಿ ಹೋಗೋದಲ್ಲ, ಹೇಳಾಕತ್ತೀವಂದ್ರೆ ನಿಜ ಇರ್ಬೇಕ್ರಲ್ಲಿ. ಇವತ್ತ ಒಬ್ರು ಸದ್ಭಕ್ತರು ಬಂದಿರಲ್ಲಿ, BM ಪಾಟೀಲ್ ಅಂತೇಳಿ, ಇದೇ ತಡವಲ್ಗ ಗೌಡ್ರವ್ರು. ಇವತ್ತು ಬಿಜಾಪುರದೊಳಗ ಅಗರ್ಭ ಶ್ರೀಮಂತ ಅವ್ರ ಪವಾಡ ಮಾತು ನಾಳೆಗೆ ಹೇಳ್ತೀನಿ ನಿಮಗ. ಅವ್ರು ಇವತ್ತಿನ ದಂಪತಿಗಳ ಪೂರ ಅವ್ರ ಮಗ, ಮೊಮ್ಮಕ್ಕಳು, ಸೊಸೆಯರು, ಮಗಳು ಎಲ್ಲರೂ ಬಂದಾರ. ಅವರು ಬಂದಾರ. ಅವ್ರ ಜೀವನದಾಗ ತ್ರಿಮೂರ್ತಿ ಅಪ್ಪವ್ರ ಪವಾಡ ಏನಾಗಿತ್ತಲ್ಲ ಹೇಳಿವಲ್ಲ, ನೆರೆದಂತ ಜನ ಎಲ್ಲ ಗಾಬರಿ ಆಗ್ಬಿಟ್ರ. ಅಂದ್ರೆ ಇವು ಸದ್ಗುರು ಪುಂಡಲಿಂಗ ಶಿವಗಳ ಪುರಾಣದಾಗ ತ್ರಿಮೂರ್ತಿ ಅಪ್ಪರ ಪವಾಡ ಹೇಳ್ತೀವಲ್ಲ, ಇವು ಹೊಟ್ಟೆ ತುಂಬಿಸ್ಕೊಳಕ್ ಹೇಳಿ ಹೋಗವ ಅಲ್ರಿ ಇವು. ನಾ ಹೇಳೋದಾಯ್ತು ನೀವು ಕೇಳೋದಾಯ್ತು, ಕೇಳಿ ನೀವು ನಿಮ್ಮ ಮನೆಗೆ ಹೋದ್ರಿ, ಹೇಳಿ ನಮ್ಮ ಊರಿಗೆ ನಾವು ರೊಕ್ಕ ತಗೊಂಡು ಹೋದಿವಿ ಅಂದಂಗ ಅಲ್ಲ. ಇವರ ಪವಾಡಗಳು ಹೆಂಗದವಂದ್ರ ಹೇಳಿದ್ರ ನಡೆದ್ರ ಅಲ್ಲಿ ಇರಬೇಕ ಆ ವ್ಯಕ್ತಿಗಳು ಕಣ್ಣಿಗೆ ಕಾಣಕ್ಕದಾರ. ಇವತ್ತು ಕೂತಾರಲ್ಲ ಬಾಬುಗೌಡ್, ಇದೇ ರೋಡ್ಗೆ ಗ್ರಾಮದವ್ರು 1 ಕೋಟಿ ಆ ಮಂದಿರ ನಿರ್ಮಾಣಕ್ಕೆ ಕೊಟ್ಟವ್ರು. ಇವರು ಮುತ್ತಿಯವರು ಅಪ್ಪೋರು ಇವರು ಮುಂದೆ ಇವರ ಮಕ್ಕಳು ಕೂಡ ನಡ್ಕೊಳ್ತಾರಂದ್ರೆ ಅಂತ ಶಕ್ತಿ ಅದ. ಎಂತ ಶಕ್ತಿ ಇತ್ತು ಅದು ಆ ಸದ್ಗುರು ಪುಂಡಲಿಂಗ ಶಿವಯೋಗಳ ಹತ್ರ ಅಂತ ಹೇಳ್ತೀನಿ. ನಮ್ಮ ಬಾಬುಗೌಡ್ರಿ ಇವತ್ತು ವೇದಿಕೆ ಮೇಲೆ ಕೂತಾರಲ್ಲ, ಇಲ್ಲೇ ಅದರಿ. ಮತ್ತೆ ನಾ ಹೇಳೋದು ಸುಳ್ಳಿದ್ರೆ ಅವ್ರ ಬಾಯ್ಲೆ ಕೇಳ್ಕೋರಿ. ಆಮೇಲೆ ಸುಳ್ಳ ಪಳ್ಳ ಹೇಳಿ ಹೊಟ್ಟೆ ತುಂಬಿಸ್ಕೊಂಡೊಳಕ್ ಬಂದಿಲ್ಲ, ಸುಳ್ಳು ಹೇಳಿ ಹೊಟ್ಟೆ ತುಂಬಿಸ್ಕೊಳಕ್ 1000 ದಾರಿ ಅವರಿ. ಇದೇ ಬೇಕಂತಲ್ಲ. ಇವ್ರ ತಂದೆಯವರ ಶಿವನಗೌಡ್ರು ಅಂತ ಹೇಳಿ, ಅವ್ರ ಧರ್ಮ ಪತ್ನಿ ಬೌರಮ್ಮ ಗೌಡ್ತಿ. ಆರಾಮ್ ಇದ್ದಿದ್ದಿಲ್ಲ ಅವ್ರಿಗೆ, ಆರಾಮ್ ಇದ್ದಿದ್ದಿಲ್ಲ. ಬಿಜಾಪುರ ಊರಾಗ, ಬಿಜಾಪುರ ಅಂತ ದೊಡ್ಡ ನಗರದೊಳಗೆ ದವಾಖಾನೆಗೆ ಹೋಗ್ತಾರ. ದವಾಖಾನ್ಯಾಗ ತೋರಿಸಿದ್ರು, ಸ್ಕ್ಯಾನಿಂಗ್ ಮಾಡಿಸಿದ್ರು. ಶಿವನಗೌಡ್ರವರ ಧರ್ಮ ಪತ್ನಿ ಆದಂತ ಬೌರಮ್ಮ ಗೌಡ್ತಿಗೆ ಸ್ತನ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಒಳಗೆ ಬಹಳ ಅದಾವ, ಗಂಟಲು ಕ್ಯಾನ್ಸರ್ ಬೇರೆ, ಸ್ತನ ಕ್ಯಾನ್ಸರ್ ಅಂದ್ರೆ ಬಹುತೇಕ ಅದೆಲ್ಲ ಸೂಕ್ಷ್ಮ ಶಬ್ದ ನಿಮಗೆಲ್ಲ ತಿಳಿದಿರ್ತದ. ಸ್ತನ ಕ್ಯಾನ್ಸರ್ ಅಂತೇಳಿ ಬೌರಮ್ಮ ಗೌಡ್ತಿಗೆ ಆಗಿರ್ತದ. ಡಾಕ್ಟರ್ ಅಂತಾರಂತ ಇದು ಪೂರಾ ಮಿಕ್ಕ್ಯಾದ್ರಿ. ನಿಮ್ಮ ಮನೆಯವ್ರಿಗೆ ಸ್ತನ ಕ್ಯಾನ್ಸರ್ ಆಗ್ಯದ, ಇನ್ನು ಆರಾಮ್ ಆಗಂಗಿಲ್ಲ ಇವ್ರಿಗೆ. ಏನು ಕ್ಯಾನ್ಸರ್ಗ ಔಷಧಿನೇ ಇಲ್ರಿ ಒಂದು ಕಾಲಕ್ಕೆ. ಈಗೇನೋ ಹೇಳತ್ತಾರ ವೈದ್ಯರ ಕಂಡು ಹಿಡ್ದಾರ, ಔಷಧ ಕಂಡು ಹಿಡ್ದಾರ. ನಿಜವಾಗ್ಲೂ ಹೇಳ್ತೀನಿ, ದೈವ ಶಕ್ತಿ ಮುಂದೆ ಯಾವ ಶಕ್ತಿನೂ ಎಲ್ಲೇ ಇಲ್ಲ ಭೂಮಿ ಮೇಲೆ. ದೈವ ಒಂದು ನಮ್ಮ ಕಡೆ ಆಯ್ತಲ್ಲ, ಗುರುವಿನ ಕರುಣೆ ಒಂದು ಆಯ್ತಲ್ಲ, ಅದಕ್ಕೆಲ್ಲೂ ಮಾತಾಡ್ತದ್ರ ಅಂತ ಶಕ್ತಿ ಅದ. ವಿಜ್ಞಾನಕ್ಕೆ ಸವಾಲಾಗಿ ಭೂಮಿ ಮೇಲೆ ಯಾವುದ್ರೆ ನಡೆದಂದ್ರ ಅದು ದೈವ ಶಕ್ತಿಯ ಲೀಲೆ ಒಂದೇ, ದೈವ ಶಕ್ತಿಯ ಲೀಲೆ ಒಂದೇ. ಡಾಕ್ಟರ್ ಏನ್ ಹೇಳ್ಯಾರ, ಉಳಿಯಂಗಿಲ್ಲ ಅಂತ ಹೇಳ್ಯಾರಿ. 5-6 ಮಕ್ಕಳು ಮನ್ಯಾಗ, ಈ ಕೂತಾರಲ್ಲ ಬಾಬುಗೌಡ್ರು, ಇವರೆಲ್ಲ ಮಕ್ಕಳು. ಯಾವಾಗ 5-6 ಜನ ಮಕ್ಕಳು. ಶಿವನಗೌಡ್ರಿಗೆ ಇಟ್ಟು ದುಃಖ ಆಗ್ತದ, ಎಂಥದ್ದು ಬಂತಲ್ಲಪ್ಪ ಸಮಯ, ನನಗ ಏನು ಕರ್ಮ ಪಾಪ ಮಾಡಿ ನಾ ಎಂಥದ್ದು ಬತ್ತಲ್ಲ ಸಮಯ ಅಂತೇಳಿ ಮನೆಗೆ ಕರ್ಕೊಂಡು ಬಂದಾರ. ಬೌರಮ್ಮ ಗೌಡ್ತಿಗೆ ಮನೆಯೊಳಗೆ ಬಿಟ್ಟು ಗುಳಸಾರಕ್ಕೆ ಹೋದ್ರು. ಸದ್ಗುರುಗಳಿಗೆ ಭೇಟಿ ಅಲ್ಲ ಹೋಗತನ ಸದ್ಗುರು ಪುಂಡಲಿಂಗ ಶಿವಗಳು ಪೂಜಾ ಮಂದಿರದೊಳಗೆ ಪೂಜಾ ಕುಂತಿರ್ತಾರೆ. ಈಗೇನು ಗುಳಸಾರದಾಗ ಸಿದ್ದರಾಯರ, ಪ್ರಭು ಸಿದ್ದರಾಯರ ಗುಡಿ ಅದಲ್ಲ, ಗುಡಿ ಪಕ್ಕದೊಳಗೆ ಅವ್ರು ಕೂಡುವಂತ ಸಿಂಹಾಸನ ಕುರ್ಚಿ ಅನ್ನೋದ, ಕುರ್ಚಿ ಎಂದೇ ಪೂಜಾ ಮಂದಿರ ಅದ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ತ್ರಿಮೂರ್ತಿ ಅಪ್ಪವರು, ಅಭಿನವ ಪುಂಡಲಿಂಗ ಶಿವಗಳು ಪೂಜೆ ಮಾಡುವಂತ ಮಂದಿರ ಅದು. ಎಲ್ಲ ಹೋಗಿರಿ ನೋಡ್ರಿ, ಗೊತ್ತದ.
ಇವತ್ತಿಗೂ ಕೂಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಒಂದು ಪೂಜಾ ಮಂದಿರದಾಗ ಕುಂತಾರ, ಇನ್ನೊಂದು 2 ಜಾಗಗಳದವ್ರಿ. ಅವು ಜಾಗ ಬಿಟ್ಟು ಮತ್ತೆಲ್ಲೆಲ್ಲಿ ಕುಂತಿಲ್ಲ, ನಿಂತಿಲ್ಲ, ನೀರು ಕುಡ್ದಿಲ್ಲ, ಪ್ರಸಾದ ಮಾಡಿಲ್ಲ. ಏನು ಗದಿಗೆ ಮೇಲೆ ಕೂತು ಪೂಜಾ ಮಾಡ್ಕೊಂಡು ಪ್ರಸಾದ ಮಾಡ್ತಿದ್ರೆ ನೀರು ಕುಡಿತಿರೋ ಅದೇ ಖರೆ. ತ್ರಿಮೂರ್ತಿ ಅಪ್ಪವ್ರಾದ್ರೆ ಹಾಗೆ. ಮುಂದೆ ಈಗ ಅಭಿನವ ಪುಂಡಲಿಂಗ ಶಿವಗಳು ಆದ್ರೆ ಹಾಗೆ ರೀ. ಮುಂಜಾನೆ ಪೂಜಾ ಮುಗಿಸಿ ಗದಿಗೆ ಮೇಲೆ ಕುಂತು ಏನು ಪ್ರಸಾದ ಮಾಡಿ ನೀರು ಕುಡಿತಾರ, ಹೊಳ್ಳಿ ಹೋಗಿ ಅಲ್ಲೇ ಕುಂತು ಸ್ನಾನ ಪೂಜೆ ಮುಗಿಸ್ಕೊಂಡೆ ನೀರು ಕುಡಿಯೋದು ಪ್ರಸಾದ ಮಾಡಿ. ಅಂದ್ರೆ ಹೇಳುವಂಥ ಉದ್ದೇಶ ಏನಂದ್ರ, ಆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಗದಿಗೆ ಮೇಲೆ ಕುಂತಾರ, ಪೂಜೆ ಮಾಡ್ಕೊಳಕತ್ತಾರ. ತ್ರಿಮೂರ್ತಿ ಅಪ್ಪವ್ರು ಅಲ್ಲೇ ಹೊರಗ ಉಳ್ಳಾಗಡ್ಡಿ ಕೋಲಿ ಅಂತದ ರೀ. ನಾನು ನೋಡಿದವ್ರಿಗೆ ಅದು ಗೊತ್ತಿರ್ತದ. ಯಾವಾಗಲೂ ತ್ರಿಮೂರ್ತಿ ಅಪ್ಪವ್ರು ಉಳ್ಳಾಗಡ್ಡಿ ಕೋಲಿ ಒಳಗೆ ಕೂಡೋರು. ಭಕ್ತರು ಬರಲಿ ಯಾರು ಕೂಡ ಬಂದ್ರೆ ಚರ್ಚೆ ಮಾಡ್ಕೊತ ಕೂಡ ಅಲ್ಲೇ ಕುಂತಾರ. ಶಿವನ ಗೌಡ್ರು ಗೊಳಸಾರ್ಕ್ ಹೋಗೋದಕ್ಕೆ ಅದು ಹ್ಯಾಂಗಿತ್ತ ಏನಾಭಾವ ಸಂಬಂಧ ಅಂದ್ರೆ ಅವ್ರು ಯಾರಿಗೂ ಹೆಸರುಕೊಂಡು ಕರೆದೇ ಅಲ್ರಿ. ಅಣ್ಣ, ಮಾಮ, ಅಳಿಯ, ಕಾಕ, ಬಾಬಾ, ತಮ್ಮ, ತಂಗಿ, ಅಕ್ಕ, ಅವ್ವ, ಕಾಶಿ ಇವೇ ಕರೆದವರು. ಶಿವನಗೌಡರು ರೋಡ್ಗೆ ಎಂದು ಹೋದಾಗ ತ್ರಿಮೂರ್ತಿ ಅಪ್ಪವ್ರ ಅಂತಾರತ್ತ, ಬಾಯಣ್ಣ 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 ಅಂತೇಳಿ ಕರೆದ್ರತ್ತ. ಈ ಕೂತಾರಲ್ಲ ಬಾಬುಗೌಡ್ರಿಗಾದ್ರು ಅಭಿನವ ಪುಂಡಲಿಂಗ ಶಿವಗಳು ಹಂಗೆ ಅಂತ ಬಾಯಣ್ಣ ಬಾಯಣ್ಣ ಅಂತ ಕರೀತಾರೆ. ಅವರೇ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಹೆಸರುಕೊಂಡು ಕರೆಯಂಗೆ ಇಲ್ಲ ಅವರು. ಆ ಪರಂಪರೆನೇ ಅಂತ ಪರಂಪರೆ. ನಮ್ಮ ಗೌಡ್ರಿಗಾದ್ರೂ ಭೀಮಣ್ಣನ ಭೀಮಣ್ಣನೇ ಅಂತಾರೆ ಅಭಿನವ ಪುಂಡಲಿಂಗ ಶಿವಗಳು. ಅಂದ್ರ ನಾ ಹೇಳೋದೇನಂದ್ರ, ಅಂತ ಅವಿನಾಭಾವ ಸಂಬಂಧಗಳನ್ನ ಇಟ್ಟುಕೊಂಡು ಈ ಕಲಿಯುಗದೊಳಗ ಈ ಭೂಮಿ ಮೇಲ ಸಂಬಂಧಗಳನ್ನುವಂತ ಒಡೆದು ಹೋಗಾಗತ್ತವ. ಒಡೆದು ಹೋಗುವಂತ ಸಂಬಂಧಗಳು ಕೂಡ ಗಟ್ಟಿಯಾಗಿ ಇರ್ಬೇಕು. ಸಂಬಂಧಕ್ಕಿರುವಂತ ಬೆಲೆ ಜಗತ್ತಿನಾಗ ಯಾವುದಕ್ಕೂ ಇಲ್ಲ ಅಂತೇಳಿ ತೋರಿಸಿಕೊಡುವಂತ ಮಠ ಯಾವ್ದಾದ್ರು ಇದ್ರ ಅದು ಸುಕ್ಷೇತ್ರಗೊಳಿಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಠ. ನಿನ್ನೆ ಮೊನ್ನೆಯಿಂದ ಬಂದಿದ್ದಲ್ರಿ ಅದು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ತ್ರಿಮೂರ್ತಿ ಅಪ್ಪವರು ಅಭಿನವ ಪುಂಡಲಿಂಗ ಶಿವಯೋಗಿಗಳಿಂದ ಮುಖಾಂತರ ಬಂದಿದ್ದು. ಬಾಯಣ್ಣ ಬಾಯಣ್ಣ ಅಂತೇಳಿ ಗೌಡ್ರಿಗೆ ಕರೀತಾರೆ. ಶಿವನ ಗೌಡ್ರಿಗೆ ತ್ರಿಮೂರ್ತಿ ಅಪ್ಪವರು ಮುಖ ಸಣ್ಣಾಗಿತ್ತು. ಮುಖ ಸಣ್ಣ ಮಾಡಿಕೊಂಡು ಬಾಯಣ್ಣ ಬಾಯಣ್ಣ ಅಂತೇಳಿ ತ್ರಿಮೂರ್ತಿ ಅಪ್ಪವರು ಕರೆದ್ರ ಆ ದುಃಖ ತಡಿಲಿಲ್ರಿ. ಜೀವನದಾಗ ಯಾರಿಗಿರಂಗಿಲ್ರಿ. ಮಾಯಾಮೋಹದ ಬೆಲೆನೇ ಬೇರೆ. ಕಾಯ ವಾಚ ಮನಸ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮೆ ಅಂತೇಳಿ ಗಂಡನ ಮನೆಯ ಜ್ಯೋತಿಯನ್ನ ಬೆಳಗಾಕ ಬಂದಂತ ಹೆಣ್ಣು ಮಗಳು, ಧರ್ಮ ಪತ್ನಿ, ಅರ್ಧಾಂಗಿ, 5-6 ಮಕ್ಕಳ ತಾಯಿ, ವೈದ್ಯರ ಹತ್ರ ಕರ್ಕೊಂಡು ಹೋದ್ರೆ ಸ್ತನ ಕ್ಯಾನ್ಸರ್ ಆಗ್ಯದ ಉಳಿಯಲ್ಲ ಅಂತಂದ್ರ ಯಾವ ಗಂಡನಿಗೆ ದುಃಖ ಆಗಂಗಿಲ್ಲ ಹೇಳ್ರಿ ನೋಡಮ್. ಅದು ಬಹಳ ಪವಿತ್ರವಾದಂತ ಸಂಬಂಧ. 16 ವರ್ಷ ನನ್ನ ಜೊತೆ ಸಂಸಾರ ಮಾಡಿ 5-6 ಮಕ್ಕಳ ತಾಯಿಯಾಗಿ ಕಷ್ಟ ಸುಖ ನೋವು ನಲಿವು ಎಲ್ಲದರೊಳಗೆ ಜೊತೆಗೆದ್ದು ಇವತ್ತು ನಡುನೀರಾಗ ನನ್ನ ಕೈ ಬಿಟ್ಟು ಹೋಗ್ತಾಳಂದ್ರ ಯಾವ ಗಂಡನಿಗೆ ದುಃಖ ಆಗಂಗಿಲ್ರಿ. ತಾಯಿ ತಂದೆ ಮಕ್ಕಳ ಸಂಬಂಧ, ಅಣ್ಣ ತಮ್ಮರ ಸಂಬಂಧ, ಅಕ್ಕ ತಂಗಿ ಸಂಬಂಧ ಎಷ್ಟು ಪವಿತ್ರ ಅದಾವಲ್ಲ ಭೂಮಿ ಮೇಲೆ, ಅಷ್ಟೇ ಪವಿತ್ರವಾದ ಸಂಬಂಧ ಇನ್ನೊಂದಂದ್ರೆ ಅದು ಪತಿ ಪತ್ನಿಯರ ಸಂಬಂಧ. ಹೆಂಡತಿಗೆ ಗಂಡ ಸರ್ವಸ್ವಾಗಿರ್ಬೇಕು, ಗಂಡನಿಗೆ ಹೆಂಡತಿ ಸರ್ವಸ್ವಾಗಿರ್ಬೇಕು. ಅವಾಗದು ಸುಂದರ ದಾಂಪತ್ಯ ಜೀವನ. ನಡುನೀರಾಗ ನನ್ನ ಕೈ ಬಿಟ್ಟು ಹೋಗ್ತಾಳನ್ನುವಂಥ ದುಃಖ ತ್ರಿಮೂರ್ತಿ ಅಪ್ಪವ್ರು ಬಂದು ಹೋಗಿ ಕಣ್ಣೀರು ತೆಗೆದು ಅಳಕತ್ತಾರ. ಶಿವನಗೌಡ್ರಿ ಯಪ್ಪ ಏನಂತ ಹೇಳ್ರಿ ಅಪ್ಪ, ನಮ್ಮ ಮನೆಯವ್ರಿಗೆ ಸ್ತನ ಕ್ಯಾನ್ಸರ್ ಆಗ್ಯಾದ್ರಿ, ದವಾಖಾನೆಗೆ ಹೋಗಿ ಡಾಕ್ಟರ್ ತೋರ್ಸನ ಹೇಳ್ಯಾರ, ಉಳಿಯಂಗಿಲ್ಲ ನಗತ್ತಾರ್ಯಪ್ಪ. ನಡುನೀರಾಗ ನನ್ನ ಕೈ ಬಿಟ್ಟು ಹೋಗುತ್ತಾಳ ನನ್ನ ಧರ್ಮ ಪತ್ನಿ ಬಹುರಮ್ಮ ಗೌಡ್ತಿ ಅಂದಾಗ ತ್ರಿಮೂರ್ತಿ ಅಪ್ಪವ್ರ ಧೈರ್ಯ ನೋಡ್ರಿ ಹೆಂಗದ. ಅಣ್ಣ ಹುಚ್ಚಗಚ್ಚದೆ ಅನ್ನಿ ಅವ್ರು ಹೇಳ ಮಾತು ನೋಡ್ರಿ. ಅಣ್ಣ ಹುಚ್ಚಗಚ್ಚದೇನೋ ನೀ ಬುದ್ಧಿ ಇಲ್ಲ ನಿನಗ? ಬೇಡದವರಿಗೆ ಬೇಡದು ಕೊಡುವಂತ ಅಪ್ಪ ಕೂತಾನಲ್ಲಿ ಪೂಜಾ ಮಾಡ್ಕೋತ ಸದ್ಗುರು ಪುಂಡಲಿಂಗ ಶಿವಗಳು ಪೂಜಾ ಕೂತಾರ. ಬೇಡದವರಿಗೆ ಬೇಡಿದು ಕೊಡುವಂತ ಅಪ್ಪ ಪೂಜಾ ಮಾಡ್ಕೋತ ಕೂತಾನ. ಇದೇನು ದೊಡ್ಡ ಚಿಂತೆ ಅಂತ ಹೇಳಿ ಕಣ್ಣೀರಾಗತ್ತೆಪ್ಪ, ಇದೇನು ದೊಡ್ಡ ರೋಗತ್ತ ಚಿಂತೆ ಮಾಡ್ತಿ, ನಡಿ ನಿನಗೆ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ, ಅಪ್ಪ ಆಶೀರ್ವಾದ ಮಾಡ್ತಾನ, ಅಪ್ಪ ಆಶೀರ್ವಾದ ಮಾಡ್ತಾನ, ಉಳಿಸ್ತಾನ, ನಡಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಕೈ ಹಿಡಿದು ತ್ರಿಮೂರ್ತಿ ಅಪ್ಪವರು ಶಿವನಗೌಡ್ರಿಗೆ ಕರ್ಕೊಂಡು ಹೋಗಾಗತ್ರ ಗದಗಿ ಮೇಲೆ ಕೂತು ಪೂಜೆ ಮಾಡುವಂತ ಸದ್ಗುರು ಶಿವ
ರಾಡಿಗೆ ಶಿವನಗೌಡ್ರದಾರಪ್ಪ, ಅಣ್ಣ ಬಂದಾನ್ರಿಪ್ಪ, ಅಣ್ಣ ಬಂದಾನ. ಮನ್ಯಾಗ ಅವಾಗ ಅಂದ್ರ ಅವರ ಧರ್ಮಪತ್ನಿ ಆದಂತ ಬೌರಮ್ಮ ಗೌಡ್ತಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿರತ್ತ, ಸ್ತನ ಕ್ಯಾನ್ಸರ್ ಆಗ್ಯದ ಅಂತ ಹೇಳಿರತ್ತ, ಉಳಿಯಂಗಿಲ್ಲ ಅಂದರತ್ತ. ಅದಕ್ಕೆ ಅಳ್ಕೊಂತ ಕೂತಾನ್ರಿಪ್ಪ ಅಣ್ಣ. ತ್ರಿಮೂರ್ತಿ ಅಪ್ಪರು, ತ್ರಿಧರ ಅಪ್ಪರು ಪುಂಡಲಿಂಗ ಶಿವಗಳಿಗೆ ಅಂದಾಗ, ಹುಚ್ಚ, ಏನು ಹುಚ್ಚದೆ, ಅದೇ ಹಂಗ ಉಳಿಯಂಗಿಲ್ಲ, ಪ್ರಭುವಿನ ಕರುಣಾದ, ಪ್ರಭುವಿನ ಆಶೀರ್ವಾದ ಅದ. ತ್ರಿಧರ, ತ್ರಿಮೂರ್ತಿ, ಮಗ ಹೋಗು, ಆ ಸಿತಾಳೆ ಡಾಕ್ಟರ್ ಕರ್ಕೊಂಡು ಬಾ ಹೋಗು ಅಂದ್ರು. ಬಹುತೇಕ ನಿಮಗೆಲ್ಲ ಗೊತ್ತಿರ್ತದ, ಸಿತಾಳೆ ಡಾಕ್ಟರ್ ಅಂದ್ರೆ ಗೊಳಸಾರದೊಳಗೆ ಬಹಳಷ್ಟು ವರ್ಷ ಅಂದ್ರೆ ಬೇರೆ ಊರವ್ರದ್ದು, ಇಲ್ಲೇ ಬಂದು ಇಲ್ಲೇ ಉಳಿದ್ರವ್ರು. ಸಿತಾಳೆ ಡಾಕ್ಟರ್ ಅಂದ್ರೆ ಅಲ್ಲಿರುವಂತವ್ರಿಗೆ ಇಲ್ಲಿದ್ದಂತ ಗೊತ್ತಿದ್ರು. ಹೋಗತ್ರಿದಾರ, ಮಗ ತ್ರಿಮೂರ್ತಿ ಹೋಗು, ಸಿತಾಳೆ ಡಾಕ್ಟರ್ ಕರ್ಕೊಂಡು ಬಾ ಹೋಗು ಅಂತೇಳಿ ಅಪ್ಪವರು ಅಲ್ಲೇ ಪೂಜಾ ರೂಮ್ನಾಗ ಕುಂತ ಇದೆ, ಎಲ್ಲ ಅಲ್ಲೇ ಕುಂತ ಹೇಳ್ತಾರತ್ತ. ಹೊರಗೆ ಕುಂತ ಇವ್ರು ಕೇಳಿಸ್ಕೊಂಡು ಆಯ್ತ್ರಪ್ಪ ಆಯ್ತಪ್ಪ ಅಂತ ಹೇಳ್ಕೊತ ಇವ್ರು ಹೋಗ್ಯಾರ. ಒಂದು ಅರ್ಧ ತಾಸು ಆಗೋದಿಲ್ಲ. ಅಪ್ಪರು ಬಾಗಲಾಗ ಬಂದು ನಿಂತು ಹೇಳಿದ್ರಿ ಮಾತುಗಳೆಲ್ಲ. ಬಾಗಲ ಯಾವಾಗ ನೀವು ನೋಡಿರ್ತೀರಿ, ಪೂಜಾ ಮಂದಿರ ಬಾಗಿಲ ಹತ್ರ ಬಂದು ನಿಂತು ಹೇಳಿದ್ರು. ಮತ್ತೆ ಒಂದು ಅರ್ಧ ತಾಸಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗಿ ಮತ್ತೆ ಗದಿಗೆ ಮ್ಯಾಗ, ಪೂಜಾ ಗದಿಗೆ ಮ್ಯಾಗ ಕೂತಾರ. ಕೂತ ಮ್ಯಾಲ ಸಿತಾಳೆ ಡಾಕ್ಟರ್ ಬಂದಂತ ತ್ರಿಮೂರ್ತಿ ಅಪ್ಪರು ಸಂಘಟ ಮಠಕ್ಕೆ ಬಂದಂತ. ತ್ರಿಮೂರ್ತಿ ಅಪ್ಪರು ಅಂತಾರಂತ, ಸಿತಾಳೆ ಡಾಕ್ಟರ್ ಮತ್ತ ಅಪ್ಪವ್ರು ಹೇಳ್ಯಾರ, ಶಿವನಗೌಡ್ರ ಧರ್ಮಪತ್ನಿ ಗೌಡ್ತಿಗೆ ಸ್ತನ ಕ್ಯಾನ್ಸರ್ ಆಗ್ಯದತ್ತ, ಉಳಿಯಲ್ಲ ಅಂದಾರತ್ತ. ಮತ್ತ ಅಪ್ಪವ್ರು ನೀನು ಕರೆದಾರ ನಡಿ ಅಂತೇಳಿ ಕರ್ಕೊಂಡು ಬಂದ. ಅಲ್ರಿಪ್ಪ, ದೊಡ್ಡ ದವಾಖಾನೆಗೆ ಹೋಗ್ಯಾರ. ಬಿಜಾಪುರ ಅಂದ್ರೆ ಏನು ಸಾಮಾನ್ಯ ಊರ, ದೊಡ್ಡ ದೊಡ್ಡ ಡಾಕ್ಟರ್ ನಮ್ಗಿಂತ ದೊಡ್ಡ ದೊಡ್ಡ ಶಾಣೆ ಇರ್ತಾರ. ಅವರ ಸ್ಕ್ಯಾನಿಂಗ್ ಮಾಡಿ ಎಲ್ಲ ರಿಪೋರ್ಟ್ ಕೊಟ್ರೆ ಉಳಿಯಂಗಿಲ್ಲ ಅಂದಾರ. ನನ್ನ ಕೈಯಿಂದ ಏನು ಉಳಿಸಕತ್ತದ್ರಿಪ್ಪ ತಂದ್ರತ್ತವ್ರು ಸಿತಾಳೆ ಡಾಕ್ಟರ್ ಅಪ್ಪವ್ರಿಗೆ, ತ್ರಿಮೂರ್ತಿ ಅಪ್ಪರ್ಗೆ. ನೀನ್ ನಡಿಯರೇ ನಡಿ, ಆ ಮಗನ ಅಪ್ಪವ್ರು ಕರ್ಲಿಗತ್ತಾರ ಅಂದ್ರತ್ತವ್. ನಡಿಯರೇ ನಡಿ, ಉಳಿಸೋದು ಬಿಡದ, ಅಪ್ಪಗೆ ಬಿಟ್ಟದ, ನೀ ಯಾರು ನಾ ಯಾರು ಚಿಂತೆ ಮಾಡಕ, ನಡಿ ಅಂತೇಳಿ ಕರ್ಕೊಂಡು ಬಂದ್ರತ್ತ. ಅಪ್ಪರ ಸಿತಾಳೆ ಡಾಕ್ಟರ್ ಬಂದನ್ರಿ ಅಂತೇಳಿ ತ್ರಿಧರ ಶಿವಯುಗಳು ಅಂದ್ರೆ ತ್ರಿಮೂರ್ತಿ ಅಪ್ಪರು ಅಂತಾರಂತ. ಹೌದು ಬಂದನ. ಡಾಕ್ಟ್ರ ನೀನ ಬಲಿ ಯಾವ ಇಂಜೆಕ್ಷನ್ ಅವ, ಅವ್ ಯಾವ್ರೇ ಆಗಲಕ್ಕ, ಆ ಇಂಜೆಕ್ಷನ್ ತಗೋ, ಸೀದಾ ರಾಡ್ಗೆ ಹೋಗು, ಶಿವನಗೌಡ್ರ ಧರ್ಮಪತ್ನಿ ಏನು ಬೌರಮ್ಮ ಗೌಡ್ತಿದಳಲ್ಲ ಅವ್ರಿಗೆ ಇಂಜೆಕ್ಷನ್ ಮಾಡ್ಬಿಡು, ಪ್ರಭುವಿನ ಸ್ಮರಣೆ ಮಾಡ್ಕೊಂತ ಇಂಜೆಕ್ಷನ್ ಮಾಡ್ಬಿಡು ಅಂದ್ರ ಅಂಜುಕೊತ್ತೆ ವಾಲ್ಲ ಅಂತಿದ್ರು. ತ್ರಿಮೂರ್ತಿ ಅಪ್ಪರು ಬೈದ್ರತ್ತ, ಮಗನ ಹೋಗಲಿ, ಅಪ್ಪವ್ರು ಹೇಳಾಗತ್ತಾರ, ಹೋಗು, ಪ್ರಭು ಕಾಯ್ತಾನ, ಅಪ್ಪ ಕಾಯ್ತಾನ, ನೀ ಯಾಕೆ ಚಿಂತೆ ಮಾಡ್ತೀವಿ, ಹೋಗಿ ಇಂಜೆಕ್ಷನ್ ಮಾಡ್ಬಾ ಅಂದ್ರ ಪ್ರಭುವಿನ ಸ್ಮರಣೆ, ಪುಂಡಲಿಂಗ ಶಿವಯೋಗಿಗಳ ಸ್ಮರಣೆ, ತ್ರಿಮೂರ್ತಿ ಅಪ್ಪರ ಸ್ಮರಣೆ ಮಾಡ್ಕೊಂತ ಸಿತಾಳೆ ಡಾಕ್ಟರ್ ರಾಡಿಗೆ ಬಂದು ಶಿವನಗೌಡ್ರ ಧರ್ಮಪತ್ನಿ ಬೌರಮ್ಮ ಗೌಡ್ತಿಗೆ ಇಂಜೆಕ್ಷನ್ ಮಾಡಿದ್ರ ಸ್ತನ ಕ್ಯಾನ್ಸರ್ ಆಗಿ ಸಾಹಿತ್ಯನಂದಿರುವಂತ ಬೌರಮ್ಮ ಗೌಡ್ತಿ ಇವತ್ತಿಗಾದ್ರೆ ಇನ್ನೂ ಜೀವಂತವಾಗಿ ಅದರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದ. ನಿಮ್ಮೂರಾಗೆ, ನಮ್ಮೂರಂದ ಹೇಳಕತ್ತಿಲ್ರಿ ನಾ, ಅವ್ರ ಮಗ ಕೂತಾರಲ್ಲ ಶಿವನಗೌಡ, ಮತ್ತ ಯಾವಾಗ ಉಳಿದ್ರಲ್ಲ, ಜೀವ ಉಳಿತಲ್ಲ, ಅವರು ಹತ್ರ ಇನ್ನೊಂದು ವರ ಬೇಡಿದಾರತ್ತ ಶಿವನಗೌಡ್ರು. ಯಪ್ಪ 5 ಮಕ್ಕಳವ ಮನ್ಯಾಗ, ಮತ್ತ 5 ಮಕ್ಕಳದ, ತಂದಿಲ್ಲ ಅಂದ್ರೆ ತಾಯಿ ಹ್ಯಾಂಗೋ ಸಾಕಿ ಸಲುತ್ತಲ್ಲ. ನನ್ನ ಧರ್ಮಪತ್ನಿ ಬೌರಮ್ಮ ಗೌಡ್ತಿಕ್ಕಿಂತ ಮೊದಲ ನಾ ಹೋಗ್ಬೇಕು ನೋಡಪ್ಪ, ನಾ ಹೋದ್ರೆ ಪರವಾಗಿಲ್ಲ, ನನ್ನ ಧರ್ಮಪತ್ನಿ ಉಳಿಬೇಕು. ಯಾಕಂದ್ರ ತಾಯಿ ಪ್ರೀತಿ ಅನ್ನೋದು ಅದು ಬಹಳ ದೊಡ್ಡದದಯ್ಯಪ್ಪ. ತಂದಿಲ್ಲಂದ್ರ ಮಕ್ಕಳು ಬದುಕ್ತಾವ, ತಾಯಿ ಪ್ರೀತಿ ಇಲ್ಲಂದ್ರ ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಜಗತ್ತಿನಾಗ ತಾಯಿಗಿಂತ ಬಂದು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ಯಾರ. ಯಪ್ಪ, ಆ ಮಕ್ಕಳ ತಾಯಿ ಅಂದ್ರೆ ನನ್ನ ಧರ್ಮಪತ್ನಿ ಬೌರಮ್ಮ ಗೌಡ್ತಿ ಉಳಿಬೇಕು, ನನಗೆ ಏನಾದರೂ ಆಶೀರ್ವಾದ ಮಾಡ್ತೀರಂದ್ರ ಅಕ್ಕಿನಕ್ಕಿಂತ ಮೊದಲ ನನಗೆ ಮರಣ ಬರ್ಬೇಕು ನೋಡಪ್ಪ, ನನ್ನ ಹೆಂಡತಿಗಿಂತ ಮೊದಲ ನಾ ಮರಣ ಹೊಂದಬೇಕು, ನನ್ನ ಧರ್ಮಪತ್ನಿ ಬೌರಮ್ಮ ಗೌಡ್ತಿ ಮಕ್ಕಳಿಗೆ ಜೋಪಾನ ಮಾಡ್ಬೇಕು ಅಂತೇಳಿ ಬೇಡಿದ್ರ ಸದ್ಗುರು ಪುಂಡಲಿಂಗ ಶಿವಗಳು ಪ್ರಭುವಿನ ಇಚ್ಛಾ ಹೆಂಗದ ಹಂಗ ಆಗ್ಲಿಪ್ಪ. ಪ್ರಭು ಹೆಂಗ ಇಚ್ಛಾದ ಹಂಗ ಆಗಲಕ್ಕ, ಭಕ್ತರ ಇಚ್ಛಾನ ಪ್ರಭುವಿನ ಇಚ್ಛಾ, ಭಕ್ತರ ಆಸೆನೆ ಕೂಡ ಬೌರಮ್ಮ ಗೌಡ್ತಿರ ಎದ್ದು
ಇವತ್ತು ಮಕ್ಕಳಿಗೆ ಬೆಳೆಸೋದ್ರ ಜೊತೆಗೆ ಇವತ್ತು ಕಾರಣ ಸಾಕ್ಷಾತ್ ಆ ಸದ್ಗುರುವಿನ ಇಲ್ಲೆಲ್ಲ ಪವಾಡದಿಂದಲೇ ಇವತ್ತು ಅವ್ರ ಮಗ ಬಾಬುಗೌಡರು ಇಲ್ಲೇ ಬಂದು ಕೂತ. ಇವ್ರ ಜೀವನದಾಗೂ ಆದಂಥ ಪವಾಡ ಹೇಳ್ತೀನಿ ನಿಮಗೆ. ಸದ್ಗುರು ತ್ರಿಮೂರ್ತಿ ಅಪ್ಪವರ ಧರ್ಮಪತ್ನಿಯವರು ಗೊತ್ತದ ನಿಮಗೆ, ಶಾಂತಮ್ಮ ತಾಯಿಯವರು. ನೋಡ್ರಿ ಅದು ಹೆಂಗದ ಭಗವಂತನ ಇಚ್ಛ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅಂದ್ರೆ ಅದು ಏನೋ ಲಾಸ್ಟಿಗೆ ಹೇಳ್ಬೇಕು, ಸುಮ್ಮನೆ ಇವತ್ತು ಪವಾಡಕ್ಕೆ ಬಂದದ್ದು ಹೇಳ್ತೀನಿ. ಲಿಂಗೈಕ್ಯರಾದ ಮೇಲೆ ತ್ರಿಮೂರ್ತಿ ಅಪ್ಪವರು ಅದು ಹೆಂಗೆ ಲಿಂಗೈಕ್ಯರಾದರು ಅದೆಲ್ಲ ಮತ್ತೆ ಹೇಳಮ್ಮ, ಇನ್ನ 2-3 ದಿನ ಪುರಾಣದ, ಈಗ ಹೇಳಕ್ ಬರಲ್ಲ. ತ್ರಿಮೂರ್ತಿ ಅಪ್ಪವರು ಸುಮ್ಮ ಕುಂತು ಬಿಟ್ರತ್ರಿ. ಏನೋ ದಿಕ್ಕು ತೋರ್ಸಲಾಯ್ತು, ಏನೋ ಗೊತ್ತಾಗಲಾಯ್ತು, ಸುಮ್ಮ ಕುಂತು ಬಿಟ್ರು. ದಾಸೋಗ ಮಾಡಬೇಕಂದ್ರೆ ಮಠಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಹೆಚ್ಚಿಗಾಗ್ಯದ, ದಾಸೋಗ ಮಾಡಬೇಕು. ಮತ್ತು ಭಕ್ತರು ಅಂದ್ರೆ ಏನೋ ಎಲ್ಲ ಎದ್ದೋರೆ ಬರ್ತಿದ್ರಿ. ಯಾರೋ ಒಬ್ಬ ಬರವ ತ್ರಿಮೂರ್ತಿ ಅಪ್ಪವ್ರ ಪಾದಕ್ಕೆ ಅಲ್ಲೇ ನಮಸ್ಕಾರ ಮಾಡೋ ಎದುರಿಗೆ ಅಪ್ಪವ್ರೇ ಮಗಳ ಮದುವೆ ಅದ, 4 ದಿನದಾಗ ಮಗಳ ಮದುವೆ ಅದ, ಮದುವೆ ಮಾಡಿ ಕೊಡಬೇಕು, ಕೈಯಾಗ ರೊಕ್ಕ ಇಲ್ಲಪ್ಪ, ಒಂದಿಟ್ಟು ಆಶೀರ್ವಾದ ಮಾಡು. ಇಲ್ಲಂದ ಮಠ ಅಲ್ಲ, ಅಲ್ಲಂದಿ ಮಠ ಅಲ್ಲದು. ನಾ ಹೇಳಿನಲ್ಲಿ ನಿನ್ನೆ ಸದ್ಗುರು ಪುಂಡಲಿಂಗ ಶಿವಳ ಕೈ ಯಾವಾಗಲೂ ಹಿಂಗಿತ್ತು, ಹಿಂಗಿದ್ದಿದ್ದಿಲ್ಲ. ಮುಂದೆ ತ್ರಿಮೂರ್ತಿ ಅಪ್ಪರ ಕೈ ಆದ್ರೆ ಹಿಂಗೆ ರೀ, ಈಗ ಅಭಿನವ ಪುಂಡಲಿಂಗ ಶಿವಳ ಕೈ ಆದ್ರೆ ಹಿಂಗೆ. ಹಿಂಗ ಅಂದಂತ ಭವ್ಯ ಪರಂಪರೆ ಮಠನೇ ಅಲ್ಲ, ಬಂದವ್ರಿಗೆ ಇಲ್ಲ ಅಂತ ಹೊಳೆ ಕಳಿಸಿದವರು ಅಲ್ಲ, ಕಣ್ಣೀರು ವರ್ಷ ಕಳಿಸೋರು. ಅಂಥವ್ರು ಬಂದ್ರಂದ್ರೆ ಅವ್ರಿಗೆ ಏನಾರ ಕೊಡ್ಬೇಕಂದ್ರೆ ಸಾಲ ಮಾಡೇಬೇಕು. ಇದ್ದವ್ರ ಬಲ್ಲಿ ಇಸ್ಕೊಂಡು ಬರೋದು, ಇರಲಾರ್ದವ್ರಿಗೆ ಕೊಡೋದು. ಕೊಟ್ಟವ್ರು ಸುಮ್ಮ ಇರ್ತಾರೆ, ಅವಳು ಕೇಳೋರೇ ಅಲ್ಲ. ಒಂದ್ಸಲ ಪರಿಸ್ಥಿತಿ ಬರ್ತದೆ, ಹೆಂಗೆ ಬರ್ತದೆ, ತ್ರಿಮೂರ್ತಿ ಅಪ್ಪವರು ಸುಮ್ಮ ಕುಂತು ಬಿಟ್ರು. ಶಾಂತಮ್ಮ ತಾಯಿಯವರು ಈಗೇನದಾರ ಇಲ್ಲಿ ಕೂತಾರಲ್ರಿ ವೇದಿಕೆ ಮ್ಯಾಗ ಬಾಬುಗೌಡ್ರು, ಇವ್ರಿಗೆ ಯಾವಾಗಲೂ ಪ್ರೀತಿಯಿಂದ ಮಗ ಮಗ ಅಂತ ಕರೀತಿದ್ರು. ಅವ್ರು ಮಗ ಬಾರು ಅಂಥೇಳಿ ಯಾವಾಗಲೂ ಇವರು ತಿಂಗಳದಾಗ 1-8 ದಿನಾರೇ ಅಲ್ಲಿ ಇರೋರೇ ರೀ. ಹೋದ್ರು, ಅಲ್ಲಿ ಇರ್ತಿದ್ರು. ಇದ್ದಂಥ ಸಮಯದಾಗ ಮಗ ಹಿಂಗರೇ ನಡೆದದ, ಮತ್ತೆ ಏನು ಮಾಡೋದು, ನಡಿಬೇಕು, ದಾಸೋಗ ನಡಿಬೇಕು, ಧರ್ಮದ ಕಾರ್ಯಗಳು ನಡಿಬೇಕು, ಹೆಂಗೆ ಮಾಡೋದು ಮಗ ಅಂದ್ರೆ, ಆಯ್ತವ ಆಯ್ತ್ರಿವ ಏನ್ರ ಮಾಡಮ್ಮ ಅಂಥೇಳಿ ಎಲ್ರೇ ಇದು ಮಾಡಮ್ಮ ಅಂತೇಳಿ ಒಬ್ರು ಸಾಹುಕಾರ ಬಲಿ, ಇವ್ರಿಗೆ ಗೊತ್ತಿರುವಂಥ ಸಾಹುಕಾರ ಹತ್ರ ಅವಾಗಿನ ಕಾಲಕ್ಕೆ 15,000 ರೂಪಾಯಿ ಸಾಲ ತಗೊಂಡು ಬಂದ್ರಿ. 15,000 ಅಂದ್ರೆ ಅವಾಗ ಎಂಥ ಕಾಲ ಅಂದ್ರೆ 600 ರೂಪಾಯಿಗೆ 1 ತೊಲೆ ಬಂಗಾರ ಬರ್ತಿತ್ತು ಅವಾಗ. ಈಗ ಇವಾಗ ಬಂಗಾರ ರೇಟ್ ಎಟ್ಟದರಿವ ಈಗ? ನಾನು ನಿಮಗೆ ಯಾಕೆ ಕೇಳೋದಂದ್ರೆ, ತೊಡೋರು ಹಾಕೊಳ್ಳೋರು ನೀವೇ ಹೆಚ್ಚಿಗೆ ಬಂಗಾರ. ನಾವು ನೋಡಿ ಗಂಡ ಮಕ್ಕಳ ಮೈ ಮೇಲೆ ಸೋಮ ಹುಡುಕಾಡಿದ್ರೆ 1 ತೊಲೆ ಮ್ಯಾಗ ಬಂಗಾರ ಸಿಗಂಗಿಲ್ಲ. ನೀವ್ರವ ಈ ಕಿವಿಯಾಗೆ 4-5 ಕಡೆ ಹಾಕೋತಾರ. ನಾವು ಹೌದಿರ ಒಬ್ಬೊಬ್ರು ನೋಡಿ ಗಾಬ್ರಾಗಿನ್ನ. ಅದ್ರಾಗ ವಿಶೇಷ ಬಿಜಾಪುರ ಜಿಲ್ಲಾದಾಗ ಸಿಂದಗಿ ತಾಲೂಕು, ಇಂಡಿ ತಾಲೂಕು, ಅವು ಇವು ಕಿವಿ ತುಂಬ ತೂತಾನೆ ಇವ ನಿಮಗ. ಅಂದ್ರೆ ನೀವು ಅಲ್ಲ ನಾ ಹೇಳೋದು ಮಾತು, ನೀವು ಇನ್ನು 4 ದಿನ ಪುರಾಣದ ಬದುಕಬೇಕಲ್ಲ. ಸುಮಾರು ನಾನು ಅಂದಾಜಿನ ಪ್ರಕಾರ ನಾನು ನೋಡೋದು ಬಂಗಾರ ಹಾಕೊಳ್ಳಲ್ಲ ಅಂದ್ರೆ ಬಂಗಾರ ರೇಟ್ ತೊಗೊಂಡು ಏನು ಮಾಡೋರಿ ನಾವು? ನೀವೇ ಚಂತನ ಹುಡುಕ್ಯಾಡೋರು. ನನಗೆ ಅನಿಸಿ ಮಟ್ಟಿಗೆ 1,30,000 35,000 ನೋಡಿದ ಮಾನ್ಯ ಒಂದ್ಸಲ, ಯಾವಾಗೋ 150 ಅಂತೂ ದಾಟಿತ್ತು. ಈಗಿನ ಕಾಲ 600 ರೂಪಾಯಿಗೆ 1 ತೊಲೆ ಬಂಗಾರ ಇವಾಗ. ಅಂಥ ಕಾಲದಾಗ 15,000 ಒಬ್ಬ ಸಾಹುಕಾರ ಹತ್ರ ಇಸ್ಕೊಂಡು ಬರ್ತಾರೆ. ಎದಕ್ಕೆ? ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಠದ ದಾಸೋಹ ಧರ್ಮದ ಕಾರ್ಯಗಳನ್ನ ಮಾಡಕ್ಕೆ ಸಾಲ ತಗೊಂಡು ಬರ್ತಾರ. ಅವ ಕೊಡಂತ ಸಾಹುಕಾರ ಅಂದತ್ತ, ನೋಡ್ರಪ್ಪ ಗೌಡ್ರೆ ಒಯ್ಯಾಗತ್ತೀರಿ 15,000, ಮತ್ತೆ ಯಾವಾಗ ಕೊಡೋರು ಅಂತ ಕೇಳಿದ್ರು ಅವರು. ಯಾಕಂದ್ರೆ ನೀವು ಅಪ್ಪವ್ರ ಹೆಸರು ಹೇಳಾಗತ್ತೀರಿ, ತ್ರಿಮೂರ್ತಿ ಅಪ್ಪವ್ರಿಗೆ ಮಠಕ್ಕ ಅಂತೇಳಿ ಏನಾಗತ್ತೀರಿ. ಅವ್ರು ದೊಡ್ಡವ್ರು, ನಾವಂತವ್ರಿಗೆ ಕೇಳಕ್ ಬರಂಗಿಲ್ಲ. ನಮ್ಮತ್ತ ನಿಮಗೆ ಕೇಳವ್ರಿ. ಈ ಬಾಬುಗೌಡ್ರಿಗೆ ಅಂತಾರತ್ತವ್ರು ಸಾಹುಕಾರ, ನಿಮಗೆ ಕೇಳೋರು, ಮತ್ತೆ ಯಾವಾಗ ಕೇಳಬೇಕು, ಯಾವಾಗ ಕೊಡಿದ್ರು? ಒಂದು 6 ತಿಂಗಳ ಸಮಯ ತಗೊಂಡ್ರಿ ಇವರು. ಒಂದು 6 ತಿಂಗಳಾಗ ಕೊಡಮ್ರಪ್ಪ ಅಂತೇಳಿ ಅವು ತಂದು ಏನೋ ಧರ್ಮದ ಕಾರ್ಯ, ದಾಸೋಹ ಕಾರ್ಯ ಏನೇನು ಮಾಡಬೇಕು ಮಾಡಿದ್ರು. ಮಾಡಿದ ಮೇಲೆ 6 ತಿಂಗಳಾಯ್ತು. 6 ತಿಂಗಳಾಗ ಕೊಡ್ತೀನಿ ಅನ್ನಂತ ದುಡ್ಡು ಕೊಡೋದಾಗ್ಲಿಲ್ಲ ರೀ, ಮುಟ್ಸೋದಾಗಲಿಲ್ಲ ತಗೊಂಡು ಸಾಲ. ಮತ್ತು ಅವರು ಕೊಟ್ಟವ್ರು ಸುಮ್ ಕೊಡ್ತಾರತ್ತ ಮಾಡ್ರಿ ಏನು? ಕೊಟ್ಟವ್ರು ಸುಮ್ ಕೊಡ್ತಾರೆ. ಯಾರಿಗಾರ ಸಾಲ ಕೊಟ್ಟವರು
ಉಪ್ಪಿಲ್ದ ಅಡಿಗೆ ಇದ್ರ ನಡೀತದ, ಉಪ್ಪಾದ್ರೆ ಇರಬಾರ್ದತ್ತ, ಉಪ್ಪಾದ್ರೂ ಕೊಡಕ್ಕೆ ಚಾಲನೆ ಮಾಡ್ತಾರ ಅವ್ರು. ಜೀವನದಾಗ ಸಾಲ ಮಾಡಿ ಯಾವತ್ತೂ ಬದುಕಬಾರ್ದತ್ತ, ತುಪ್ಪನ ತಿನ್ನಬಾರ್ದತ್ತ. ಒಬ್ಬ ಹೇಳ್ತಾನ ಪುಣ್ಯಾತ್ಮ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳ್ತಾನ. ಆ ಮಗನಿಗೆ ಗೊತ್ತಿಲ್ಲ, ದಿನ ಬಂದು ಅವ ಉಪ್ಪಾದ್ರೂ ಕೊಡೋದು. ಗಾದೆ ಮಾತು ಹೇಳಕ ಚಂದ್ರಿ, ಗಾದೆ ಮಾತು ಹೇಳಕ ಚಂದ, ಜೀವನದಾಗ ಅಳವಡಿಸ್ಕೊಳ್ಳವ ಅಲ್ಲವು. ಎಂಥವು ಅಳವಡಿಸ್ಕೋಬೇಕಂದ್ರ ಹಾಸಿಗೆ ಇದ್ದಟ್ಟು ಕಾಲು ಚಾತು, ಇದು ಅಳವಡಿಸ್ಕೋಬೇಕು ಜೀವನದಾಗ. ಎತ್ತು ಮನ್ಯಾಗ ಊಟ ಮಾಡ್ಬೇಕತ್ತ, ಇದೆಲ್ಲ ಅಂದ್ರೆ ಉಪವಾಸ ಬೀಳ್ಬೇಕತ್ತ, ಸಾಲ ಮಾಡಬಾರ್ದತ್ತ ಜೀವನದಾಗ. ನಮಗ ಗೊತ್ತಿದ್ದವ್ರು ಹೇಳಿದ್ರಿ, ಅನುಭವದ ಮಾತು. ನಾವಿನ್ನ ಸಣ್ಣವ್ರು ಏನಿಲ್ಲ, ಈಗಿನ ಬೆಳೆಯಾಗತ್ತೀವಿ ನಾವು, ಈಗಿನ ಪುಟ್ಟು ಬಾಲಕ. ಆದರೂ ಕೂಡ ಹಿರಿಯರ ಮಾತುಗಳು ಏನು ಹೇಳ್ತಾರ ಒಂದಿಷ್ಟು ಜೀವನದಾಗ ಅಳವಡಿಸ್ಕೊಳ್ಳೋ ಬದುಕಿದ್ರೆ ನೆಮ್ಮದಿ ಜೀವನ ಅಂತೂ ಇರ್ತದ. ಸಾಲ ಮಾಡಿ ಬದುಕಬೇಡ್ರಿ. ಯಾಕಂದ್ರೆ ಸಾಲ ಅನ್ನೋದು ಮನುಷ್ಯಾಗ ಸತ್ತ ಮೇಲೆ ಬೆಂಕಿ ಸುಡ್ತದ, ಚಿತೆ ಸುಡ್ತದ. ಅದರ ಸಾಲ ಅನ್ನುವಂಥ ಚಿಂತೆ ಜೀವಂತವಾಗಿ ಇರ್ಲಕ್ಕಾಗೆ ಸುಡ್ತಿರ್ತದ ನಮಗೆ. ಅದಕ್ಕೆ ಸಾಲ ಮಾಡಬೇಡ್ರಿ. ನಿಮಗೆ ಹೇಳ್ತೀನಿ, 15,000 6 ತಿಂಗಳ ಕೊಡ್ತೀನಿ ಅಂದ್ರು ಕೊಡೋದು ಆಗಲಿಲ್ಲ, ಕೊಟ್ಟವ್ರು ಸೋಂಬಿಡ್ತಾರೆ. ಬಂದ ಬಿಟ್ರು ಕೇಳಕತ್ರ ಗೌಡ್ರಿಗೆ, ಬಾಬಾ ಗೌಡ್ರು, ಅಲ್ರಿ 6 ತಿಂಗಳು ಅಂದಿರಿ, 6 ತಿಂಗಳು ಆಯ್ತು ರೀ ಸಾವ್ಕಾರ, ಇವತ್ತ ನಾಳೆ ಮತ್ತೆ 4 ತಿಂಗಳು ಹೋಯ್ತ್ರಿ. 10 ತಿಂಗಳಾಯ್ತು, ಸಾಲ ಮುಟ್ಸೋದಾಗಲಾಗ್ಯದ. ನಮ್ಮ ಬಾಬುಗೌಡ್ರು ಕೂತಾರಲ್ರಿ, ಅವ್ರು ಕಣ್ಣಿಗೆ ಕಾಣ್ಲಾರ್ದಂಗ, ಅವ್ರಿಗೆ ಭೇಟಿ ಆಲಾರ್ದಂಗ ತಿರುಗಾಡಕತ್ರ. ಪರಿಸ್ಥಿತಿ ಹೆಂಗ್ ಬರ್ತದ ನೋಡ್ರಿ. ಮತ್ತೆ ಇದ್ದವರು, ನೀವು ಎಷ್ಟೆಲ್ಲ ದೊಡ್ಡ ಗೌಡ್ರು ಇದ್ದವರು, ನೀವು ಎದಕ್ಕೆ ಸಾಲ ಮಾಡಕತ್ತೀರ? ನನಗಲ್ವ ಮಾರೇ, ತ್ರಿಮೂರ್ತಿ ಅಪ್ಪರು ಮಠಕ್ಕೆ, ದಾಸೋ ಮಠಕ್ಕೆ, ಉಳಸಾರ ಮಠಕ್ಕೆ ತಿಳಿಸ್ಕೊಂಡು ಹೋದವರು. ಮುಂದೆ ಇವರು ಅವ್ರಿಗೆ ಕಣಿ ಕಾಣ್ಲಾರ್ದಂಗ ತಿರುಗಾಡಕತ್ರ, ಭೇಟಿ ಆಗಲಾಗ್ಯಾರ. ಆ ಸಾವ್ಕಾರ ಸೀದಾ ಗೊಳಸಾರ ಮಠಕ್ಕೆ ಹೋದ್ರಿ. ಮುಂದೆ ಹೋಗತ್ತನ ಶಾಂತಮ್ಮ ತಾಯಿಯವರು ಕುಂತಿದ್ರು. ಇನ್ನೇನು ಭೇಟಿ ಆಗ್ಬೇಕು, ಭೇಟಿ ಅದ, ಮಾತಾಡಿ ಅವ ಸಾವ್ಕಾರ ಒಂದು ಕಡೆ ಕೂತಾನ. ನಮ್ಮ ಬಾಬು ಗೌಡ್ರು ಅಲ್ಲಿಗೆ ಹೋಗ್ತಾರತ್ತ. ಬಾ ಮಗ ಅಂತೇಳಿ ಶಾಂತಮ್ಮ ತಾಯಿಯವರು ಕರೆದ್ರತ್ತ. ಕರೆದ ಮೇಲೆ ಶಾಂತಮ್ಮ ತಾಯಿಯವ್ರು ಅಂತಾರತ್ತ, ಹೋಗಪ್ಪ. ಸಾವ್ಕಾರ ಬಂದು ಕೂತಾನ. ಒಂದು 6 ತಿಂಗಳ ತಿಳಿದಿ 10 ತಿಂಗಳಾಗ್ಯದಲ್ಲ, ಸಾಲ ಕೊಟ್ಟು ಸಾವ್ಕಾರ ಬಂದು ಕೂತಾನ, ಹೋಗಿ ಭೇಟಿ ಆಗು. ಶಾಂತಮ್ಮ ತಾಯಿಯವ್ರು ಹೇಳೋ ಮಾತಿದ್ದು. ಇವ್ರಿಗೆ ಗೌಡ್ರಿಗೆ ಏನು ಅನ್ಸೋದು? 6 ತಿಂಗಳಂದಿದ, 10 ತಿಂಗಳಾಗ್ಯದ, ಇನ್ನೂ ಸಾಲ ಮುಟ್ಸಿಲ್ಲ, ಹ್ಯಾಂಗ ಹೋಗಿ ಭೇಟಿ ಆಗಲಿ? ಯವ್ವ ನಾವಲ್ಲ, ಭೇಟಿ ಆಗಂಗಿಲ್ರಿ, ಸಾಲನೇ ಮುಟ್ಸಿಲ್ಲ. ನೀ ಹೋಗ್ರೆ ಹೋಗೋ ಮಗ, ಹೋಗಿ ಭೇಟಿ ಆಗು. ಮಕ್ಕಳು ಹುಟ್ಟಕ್ಕಿಂತ ಮೊದಲೇ ಹೇಳದಂತ ಪುಣ್ಯಾತ್ಮಳ ಆ ತಾಯಿ ಭಾಗಮ್ಮ ತಾಯಿಯವ್ರಂದ್ರು. ಏನಾಗುತ್ತದೆ, ಎಂತಾಗುತ್ತದ? ಅಷ್ಟಪುತ್ರದೊಳಗೆ ಇಷ್ಟಪುತ್ರ ಒಬ್ಬನೇ ಉಳಿತಾನಂತ ಹೇಳಿದಂತ ಪುಣ್ಯ ಮಾತೆಯವರು ಭಾಗಮ್ಮ ತಾಯಿಯವರು. ಹುಟ್ಟೋದಕ್ಕಿಂತ ಮೊದಲೇ, ನಾವು ಹುಟ್ಟಿದ ಮೇಲೆ ನಮ್ಮ ಮಕ್ಕಳ ಜೀವನ ಹೆಂಗದ ಗೊತ್ತಾಗಬೇಕಂದ್ರೆ ಜ್ಯೋತಿಷಿಗಳ ಹತ್ರ ಹೋಗಿ ಅವ್ರು ಹುಟ್ಟಿದ್ದು ಎಲ್ಲ ತೆಗೆದು ಕೊಂಡ್ಲಿ ಬರೆಸ್ಕೊಂಡು ಬರ್ತೀವಿ. ಆವಾಗ ನಾವು ನಮ್ಮ ಮನೇನ ನಮ್ಮ ಹಣಿ ಬರಿ. ಅವ್ರ ಮಕ್ಕಳು ಹುಟ್ಟಕ್ಕಿಂತ ಮೊದಲೇ ಹೇಳದಂತ ಪವಾಡ ಪುರುಷಳು ತಾಯಿ ಶಾಂತಮ್ಮ ತಾಯಿಯವರಿಗೆ ಸಂಪೂರ್ಣವಾಗಿ ಸದ್ಗುರು ಪುಂಡಲಿಂಗ ಶಿವಯೋಗಳ ಸೇವಾ ಮಾಡಿದ ಪುಣ್ಯ, ಪುಂಡಲಿಂಗ ಶಿವಯೋಗಳ ಸಂಪೂರ್ಣ ಆಶೀರ್ವಾದ ಶಾಂತಮ್ಮ ತಾಯಿಯವರ ಮೇಲೆ ಇತ್ತು. ಹೋಗು ಮಗ, ಹೋಗು, ಭೇಟಿಯರೇ ಹೋಗು ಮರೆ, ಹೋಗಿ ಭೇಟಿಯಾಗು, ಬಾ, ಏನು ಮಾಡಲ್ಲ, ಹೋಗು, ಮಾತಾಡ್ಸುವ, ಹೋಗು, ಜೋರಿ ಮಾಡಿ ಕಳಿಸು. ಇವ್ರು ಬಂದ್ರು ಸಾವ್ಕಾರ ಹತ್ರ. ಸಾವ್ಕಾರ ನಮಸ್ಕಾರ ಅನ್ಕೋತಿ. ಇವ್ರು ಗೌಡ್ರ ಅಂದಾಗ, ಬರ್ರಿ ಗೌಡ್ರ, ಏನು ನಿಮಗೆ ಎಷ್ಟು ಹುಡುಕಾಡಬೇಕು, ಎಷ್ಟು ಕರಿಬೇಕು? ನಮ್ಮ ಮಠಕ್ಕೆ ಬಂದು ಭೇಟಿಯಾಗಿ ಹೋಗಿ ಭೇಟಿ ಆದ್ಮೇಲೆ ಶಾಂತಮ್ಮ ತಾಯಿಯವ್ರು ಹೇಳಿದ್ಮ್ಯಾಗ ಬಂದು ಭೇಟಿ ಆಗತ್ತಿರಲ್ರಿ, ಎಂಥವ್ರು ಅದಿರಿ ಗೌಡ್ರ ನೀವು? 6 ತಿಂಗಳು ಅಂತೇಳಿ ಸಾಲ ಇಸ್ಕೊಂಡು ಹೋಗಿರಿ 15,000 ರೂಪಾಯಿ. 10 ತಿಂಗಳಾಗ್ಯದ, ಆದ್ಮೇಲ ಸಾಲ ತಗೊಂಡು ಹೋದವ್ರು ನೀವು ಅದಿರಿ, ಸಾಲ ತಗೊಂಡು ಹೋದವ್ರು ನೀವು ಅದಿರಿ. ಸಾಲ ತಗೊಂಡು ಹೋದ 15,000 ನೀವು ತಂದು ಕೊಡೋದು ಬಿಟ್ಟು ಮತ್ತೊಬ್ಬರ ಕೈಲಿ ಕೊಟ್ಟ ತಂದು ನನಗ ಮುಟ್ಟಿಸಿರಲ್ರಿ ಅಂತೇಳಿ ಸಾವುಕಾರ ಗೌಡ್ರಿಗೆ ಅಂದ್ರ. ಇವರು ಹೋಗೇ ಇಲ್ಲ, ಭೇಟಿನೇ ಆಗಿಲ್ಲ. ಅವ್ರ ಸಾವುಕಾರ ಮಂದಂತನಂತ, ಅಲ್ರಿ ಗೌಡ್ರಿ ಎಂತವ್ರು ನೀವು, ರೊಕ್ಕ ಸಾಲ ತಗೊಂಡು ಹೋದವ್ರು ನೀವು ತಂದು ಸಾಲ ಮುಟ್ಸೋದು ಬಿಟ್ಟು ಮತ್ತೊಬ್ಬರ ಕೈಲೇ ತಂದು ಕೊಡಕ್ ಹಚ್ಚಿರಲ್ರಿ. ಯಾರೋ ನಿಮ್ಮ ಹೆಸರು ಹೇಳ್ಕೊಂಡು ಬಂದ್ರು, ಹಿಂಗ್ರಿ ಬಾಬಾಗೌಡ್ರು ಕೊಟ್ಟು ಕಳ್ಸ್ಯಾರ ಅಂತೇಳಿ ಕೊಟ್ಟು ಹೋಗ್ಯಾರ ನೋಡ್ರಿಪ್ಪ, ಸಾಲ ಮುಟ್ಟ್ಯದ, ಅದು ಹೇಳಕ್ ಬಂದಿನಿ, ನೀವು ನೋಡಿದ್ರೆ ನಮ್ಮ ಕಣ್ಣು ತಪ್ಪಿಸಿ ತಿರುಗಾಡಗತ್ತಿರಲ್ರಿ ಅಂದತ್ತು. ಎಂಥ ಶಕ್ತಿ ಇರ್ಲಿಕ್ಕಿಲ್ಲ.
ಶಾಂತಮ್ಮ ತಾಯಿಯವರು ಹೇಳ್ದಂಗ ಯಾವುದಕ್ಕಾಗಿ ಸಾಲ ಮಾಡ್ಯಾರ? ಧರ್ಮಕ್ಕಾಗಿ ಸಾಲ ಮಾಡ್ಯಾರ, ದಾಸೋಹಕ್ಕಾಗಿ ಸಾಲ ಮಾಡ್ಯಾರ, ಪರೋಪಕಾರಕ್ಕಾಗಿ ಸಾಲ ಮಾಡ್ಯಾರ. ಧರ್ಮ, ಪರೋಪಕಾರ, ಸದ್ಭಕ್ತರ ಉಳಿವಿಗಾಗಿ, ಭಕ್ತರ ಉಳಿವಿಗಾಗಿ, ಸಂತೋಷಕ್ಕಾಗಿ ಮಾಡಿದಂತ ಸಾಲ ಶಾಂತಮ್ಮ ತಾಯಿಯವರು ಹೇಳ್ದಂಗ ಸಾಕ್ಷಾತ್ ಪ್ರಭುನೇ ಬಂದು ಮುಟ್ಟಿಸಿದ್ದ. ಸಾಕ್ಷಾತ್ ಪ್ರಭುನೇ ಬಂದು ಆ ಸಾಹುಕಾರನ ಸಾಲ ಮುಟ್ಟಿಸಿದ್ದ. ಇದು ಹೇಳಿದಾಗ ನಾನು ನೆನಪಾಗೋದು ಕಲಬುರಗಿ ಶರಣಬಸವೇಶ್ವರ ಪುರಾಣದ ಒಂದು ವಿಚಾರ. ಹೇಳಂಗಿಲ್ಲ, ಸುಮ್ಮನೆ ನಿಮಗೆ ಹೇಳ್ತೀನಿ. ಮೋರಟಿಗೆ ಒಳಗ ಬಹುತೇಕ ಮೋರಟಿಗೆ ಒಳಗ ಗೌಡ್ರ ಮನೆತನದ ಶರಣಬಸಪ್ಪನವ್ರಿಗೆ ಸಾಲ ಕೊಟ್ಟಂತ ಸಾಲದ ಮನೆ ಅಂತದ್ದು. ಹ್ಯಾಂಗಿಲಿ ಸಾಕ್ಷಾತ್ ಪ್ರಭುನೇ ತಂದವರು ಸಾಲ ಮುಟ್ಟಿಸಿದಲ್ಲ ಸಾಹುಕಾರಗ. ಮೋರಟಿಗೆ ಸಾಹುಕಾರನ ಮನೆಗೆ ಒಬ್ಬ ಜಂಗಮನ ರೂಪದೊಳಗೆ ಬಂದು ಸಾಕ್ಷಾತ್ ಶಿವನೇ ಶರಣಬಸಪ್ಪ ಮಾಡಿದ ಸಾಲ ಮುಟ್ಟಿಸಿರ್ತಾನೆ. ಅಂದ್ರೆ ಶರಣ ಮಾಡಿದ್ವೇನೋ ತನಗಾಗಿ ಅಲ್ಲ, ದಾಸೋಹಕ್ಕಾಗಿ, ಬಡ ಭಕ್ತ ಬಡ ಜಂಗಮ ಮೂರ್ತಿಯ ಮಗನ ಮದುವೆಗಾಗಿ ದಾಸೋಹಕ್ಕಾಗಿ ಸಾಲ ಮಾಡಿದ ಮೋರಟಿಗೆ ಸಾಹುಕಾರ ಹತ್ರ. ಆ ಸಾಲ ಮುಂದೆ ಜಂಗಮ ಮೂರ್ತಿನೇ ಶಿವನೇ ಜಂಗಮನಾಗಿ ಬಂದು ಮುಟ್ಟಿದಂಗ ಇಲ್ಲಿ ತಾಯಿಯವರು, ಭಾಗಮತ್ ತಾಯಿಯವರು, ತ್ರಿಮೂರ್ತಿ ಅಪ್ಪವರು ಧರ್ಮದ ಕಾರ್ಯದ ಸಲುವಾಗಿ, ಬಡಬಗ್ಗರ ಉಳಿವಿಗಾಗಿ, ಉದ್ಧಾರಕ್ಕಾಗಿ, ದಾಸೋಹಕ್ಕಾಗಿ ಮಾಡಿದ ಸಾಲ ಸಾಕ್ಷಾತ್ ಪ್ರಭುನೇ ಬಂದು ಮುಟ್ಟಿಸ್ತಾನಂತ. ಇಂಥ ಒಂದಲ್ಲ ಎರಡಲ್ಲ ಅನಂತ ಪವಾಡಗಳು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು, ತ್ರಿಮೂರ್ತಿ ಅಪ್ಪವರು, ಶಾಂತಮ್ಮ ತಾಯಿಯವರು ಒಂದಲ್ಲ ಎರಡಲ್ಲ ಅನಂತ ಲೀಲೆ ಪವಾಡ ಮಾಡಿದಂತ ಪುಣ್ಯ ಪುರುಷರದರ. ಅಂಥವ್ರು ಪುರಾಣ ಕೇಳಗತ್ತೀವಲ್ಲ, ನಾವೇ ಧನ್ಯರು, ನಾವೇ ಪುಣ್ಯವಂತರು. ಇವತ್ತು ರೋಡ್ಗಿ ಗ್ರಾಮದೊಳಗೆ ಜಗದ್ಗುರು ಶಿವಲಿಂಗೇಶ್ವರ ಜಾತ್ರೆಯೊಳಗಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ ಹೇಳೋದಾಗಲಿ ಕೇಳೋದಾಗಲಿ ಅದಲ್ಲ, ಇದು ಜೀವನದಾಗ ಯಾವ ಜನ್ಮದಾಗ ನೀವು ನಾನು ಬರೇ ನೀವೇ ಇರ್ತಲ್ಲ, ನಾನು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿವೋ ಗೊತ್ತಿಲ್ಲ. ಈ ದೇಹದಾಗ ಉಸಿರಿದ್ದಾಗ ಜೀವನದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ ಹೇಳಗತ್ತೀವಿ ಕೇಳಗತ್ತೀವಿ ಅಂದ್ರ ಸಾಕ್ಷಾತ್ ಭಗವಂತನ ಆಶೀರ್ವಾದ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಜಗದ್ಗುರು ಶಿವಲಿಂಗೇಶ್ವರರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೆ ಆಗುತ್ತದನ್ನುವಂಥ ಮಾತನ್ನು ತಿಳಿಸ್ತಾ, ಇನ್ನೂ ಅದ್ಭುತ ವಿಚಾರಗಳು ಬಹಳಷ್ಟು ಅದಾವ. ಇನ್ನೊಂದು ಅವ್ರ ಮನೆಯಾಗಾದಂಥ ಪವಾಡ, ಇನ್ನೊಬ್ಬರು ಗೌಡ್ರು, ಅದೇ ಗುಳಸಾರ ಗ್ರಾಮದಾಗ ಇರುವಂಥ ಶಿಕ್ಷಕರವರು, ಅವ್ರ ಜೀವನದಾಗ ಏನು ನೋಡಿದಾರ ಅದೇ ನಡೆದದ. ಆರಿದ ನಂದಾದೀಪ ಅವ್ರ ಕೈಲಿ ಹಚ್ಚಿಸ್ತಾರ, ಹೋಗೋ ಜೀವ ಉಳಿತದ. ಯಾರ್ದು ಅನ್ನೋದು ಇವತ್ತು ಹೇಳಂಗಿಲ್ಲ, ನಾಳೆಗೆ ಪುರಾಣದಾಗ ನಾವು ನೀವೆಲ್ಲ ಕೇಳೋಣ, ಅದ್ಭುತವಾದಂಥ ವಿಚಾರಗಳನ್ನು ಕೇಳೋಣ ಅಂತ ಹೇಳ್ತಾ ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಂಚಾಲಕರು ಮತ್ತು ಹಿರಿಯ ಅನುಭವ ಜೀವಿಗಳು ಸಂಗಣ್ಣ ಹೇಳ್ಯಾರಲ್ರಿ, BP ಶುಗರ್ ಬರಲ್ಲ ನೋಡ್ರಿ, ಚಪ್ಪಾಳಿ ಹೊಡೆದ್ರೆ ಹೊಡಿಲಿ. ಮಹಾಸ್ವಾಮಿಗಳಲ್ಲಿ ದೀರ್ಘದಂಡ ನಮಸ್ಕರಿಸುತ್ತಾ, ಪುರಾಣಿಕರಿಗೂ ನನ್ನ ಅನಂತ ಅನಂತ ದೀರ್ಘದಂಡ ನಮಸ್ಕಾರ ಸಲ್ಲಿಸುತ್ತಾ, ನಾ ಏನು ಹೆಚ್ಚಿಗೆ ಮಾತಾಡೋದಿಲ್ಲ. ಶಿವಲಿಂಗೇಶ್ವರರ ಬಗ್ಗೆ ಒಂದೆರಡು ವಿಚಾರ ಹೇಳ್ತೀನಿ. ಶಿವಲಿಂಗೇಶ್ವರು 10-12 ವರ್ಷನವ್ರು ಇದ್ರತ್ತ. ಅವ್ರ ತಾಯಿ ತಂದಿ ಹಿಂಗೆ ಬೇರೆ ಊರಿಗೆ ಬೀಗರ ನೆಂಟರು ಮನೆಗೆ ಹೋಗಿದ್ರತ್ತ. ಅವರು ದೊಡ್ಡ ಶ್ರೀಮಂತರಿದ್ದರು, ಅವರು ಮನೆತಂದ ಶ್ರೀಮಂತರಿದ್ದರು. ಅವ್ರ ಮನ್ಯಾಗ ಬೆಳೆದಂಥ ಜೋಳ ಎಲ್ಲ ಹಿಂಗೆ ಪಡಸಾಲೆಗೆ ಹಚ್ಚಿ ಹೋಗಿದ್ರತ್ತ. ಅವ್ರ ತಂದೆ ತಾಯಿ ಬರೋದ್ರಾಗ ಅವೆಲ್ಲ ದಾನ ಮಾಡಿ ಎಲ್ಲರಿಗೆ ಬಡಬಗರಿಗೆಲ್ಲ ಕರೆದು ಎಲ್ಲ ಮಾಡಿ ಹಂಚಿಬಿಟ್ಟಿದ್ರು. ಅಂಥ ಶಿವಲಿಂಗೇಶ್ವರ ನಮ್ಮ ಊರಾಗ ಹರ, ನಾವು ನೀವು ಭಾಳ ಪುಣ್ಯವಂತರಿದ್ದೇವೆ. ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನಮ್ಮ ಪುಂಡಲಿಂಗೇಶ್ವರ ಮಹಾಶಿವಗಳ ಪುರಾಣ ನಮ್ಮ ರಾಡಗಿದಾಗ ಪರಮ ಪೂಜ್ಯರು, ನಮ್ಮ ಶಿವಲಿಂಗೇಶ್ವರ ಮಹಾಮಠದ ಪೀಠಾಧಿಪತಿಗಳು ಹಚ್ಚಾರಪ್ಪ ಅಂದ್ರೆ ಅವರಿಗೆ ನಾ ಅನಂತ ಅನಂತ ದೀರ್ಘ ನಮಸ್ಕಾರ ಹೇಳ್ತೀನಿ. ಇನ್ನೊಂದು ಮಾತು ಏನು ಹೇಳ್ಬೇಕಪ್ಪ ಅಂದ್ರೆ, ಈ ಪುರಾಣ ಹಚ್ಚಾರಪ್ಪ ಅಂದ್ರೆ ನಮ್ಮ ಊರಿಗೆ ಸುದೈವದ, ಒಳ್ಳೆಯದದ. ನಮ್ಮ ಎಲ್ಲ ಮನ್ಯಾಗ ನಮ್ಮ ಮನೆತ ನಮ್ಮ ಮನೆ ನಮ್ಮ ಊರಪ್ಪ ಅಂದ್ರೆ ನಮ್ಮ ಮನೆ ಅಂದ್ರೆ ನಮ್ಮ ಎಲ್ಲ ಊರು. ನಮ್ಮ ಊರಾಗ ಎಲ್ಲರಿಗೂ ಪುಂಡಲಿಂಗೇಶ್ವರ ಕಾಯ್ತಾರ, ಅಷ್ಟು ಸಮರ್ಥರ, ಅಂಥ ಶಕ್ತಿ ಅವ್ರ ಬಳಿ ಅದ. ಅದಕ್ಕೆ ಒಂದು ಮಾತು ಹೇಳ್ತೀವ್ರು, ನಮ್ಮ ಮುತ್ತಿಯವ್ರು ಹೇಳ್ತೀವಿ. ನಮ್ಮ ಮುತ್ತಿಯವ್ರು ಭಾಳ ಪೂಜ್ಯವಾನ ಇದ್ರು, ಇಂಥವೇ ಮಾತು ಹೇಳ್ತಿರು. ಆದರೂ ನಾವು ಅಷ್ಟು ಶಾಣೆ ಇದ್ದಿದ್ದಿಲ್ಲ. ಹಂಗಾದ್ರೆ ನಾವು ಏನೇನೋ ಆಗ್ಬೇಕಾಗಿತ್ತು. ಅವರಿದ್ದ ಸುಮ್ಮ ಹಿಂಗೆ ಬಿಟ್ಟು
ಕೆಲವೊಂದು ನೆನಪು. ಅವ್ರು ದಿನಾಲೂ ಸಾಯಂಕಾಲ ಮುಂಜಾನೆ ಸ್ನಾನ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಬರ್ತಿದ್ರು ಶಿವಲಿಂಗೇಶ್ವರ ಪ್ರತಿನಿತ್ಯ. ಸಾಯಂಕಾಲ 5 ಗಂಟೆಗೆ ಬರ್ತಿದ್ರು. ಬಂದು ದರ್ಶನ ಮಾಡಿ ಪೂಜ್ಯರು ಸ್ವಾಮೀಜಿಯವರು ಮುತ್ತಿಯವರು ನಮ್ಮ ಶಿವಮೂರ್ತಿ ಮಹಾಸ್ವಾಮಿಗಳು ಅವರು ದರ್ಶನ ಮಾಡಿ ದೇವರ ದರ್ಶನ ಮಾಡಿ ಸ್ವಲ್ಪ ಕೂತು ಅವರಿಗೆಲ್ಲ ವಿಚಾರ ಹೇಳ್ತಿದ್ರು. ಅದು ಒಂದು ದಿವಸ ಏನು ಮಾಡ್ತಿರತ್ತಂದ್ರೆ ಒಬ್ಬರು ಸ್ವಾಮಿಗಳು ಹೊಂಟಿರತ್ತ, ಹಿಂಗೆ ಹೊಂಟಿರತ್ತ ಕಂಟ್ಲಿ ಅತ್ತಾರ, ಕಂಟ್ಲಿ ತೊಗೊಂಡು ಅಂದ್ರೆ ಆಕಳ, ಕಂಟ್ಲಿ ಅಂದ್ರೆ ಆಕಳ, ಆ ಆಕಳ ತೊಗೊಂಡು ಹೊಂಟಿದ್ರು. ಇವ್ರು ನಮ್ಮ ಮುತ್ತೆಯವರು ಅವ್ರಿಗೆ ನೋಡಿ ಅವರು ಕ್ಯಾವಿ ಹಾಕೊಂಡಿದ್ರು, ಕ್ಯಾವಿ ಅಂಗಿ, ಕ್ಯಾವಿ ರುಂಬಾಲ, ಕ್ಯಾವಿ ಟವೆಲ್ ಹಾಕೊಂಡಿದ್ರು. ಸ್ವಲ್ಪ ಮುತ್ತೆಯವರಿಗೆ ನಮ್ಮ ಮುತ್ತೆಯವರಿಗೆ ಅಂದ್ರೆ ಕ್ಯಾವಿ ಅಪ್ಪ ಅಂದ್ರೆ ಜಗತ್ ಗುರುಗಳ ತಿಳ್ಕೊಂಡು ಅವ್ರು ಭಾಳ ಒಂದು ಇದು ಮಾಡ್ತಿದ್ರು. ನಮಸ್ಕಾರ ಮಾಡಿದ್ರು. ಮಾಡಿದ ಕೂಡಲೇ ಯಾವ ಊರವ್ರಪ್ಪ ಅಂತ ಕೇಳಿದ್ರು. ಅವ್ರು ಹಿಂಗೆ ಹೇಳಿದ್ರು, ನಾ ಇಂಥ ಊರವ್ರು ಇದ್ದೇವಪ್ಪ, ಈ ಕಡೆ ಹೋಗಿದ್ದೆವು, ಈಗ ಈ ಕಡೆ ಹೋಗ್ಲಿಕತ್ತಿದ್ದೆವು, ಇಂಥ ಊರಿಗೆ ಹೋಗ್ಲಿಕತ್ತೀವಿ ಅಂತ ಹೇಳಿದ್ರು. ಆಯ್ತಪ್ಪ, ನೀವು ಯಾರಪ್ಪ? ನಾವು ಶಿವಲಿಂಗೇಶ್ವರ ಭಕ್ತರಿದ್ದೆವು, ಈ ಊರು ಗೌಡರು ಇದ್ದೆವು, ಗುರುಪಾದ ಗೌಡ ಪಾಟೀಲ್ ಅಂತ ನನ್ನ ಹೆಸರು. ನಾ ಹಿಂಗೆ ನೋಡ್ಯಪ್ಪ, ನಿಮ್ಗೊಂದು ಮಾತು ಹೇಳ್ತೀನಿ, ಈ ಶಿವಲಿಂಗೇಶ್ವರಗ ಯಾರು ನಡ್ಕೋತೀರಿ ಅವ್ರಿಗೆ ಬಂಗಾರ ಹೊಗಿ ಹಾರ್ತದ. ನೀವು ಯಾರೇ ಈ ಮಠಕ್ಕೆ ವಿರುದ್ಧ ಆಗಿ ಈ ಮಠಕ್ಕೆ ಜಾತ್ರೆಯಾಗ ಏನಾರ ಔಡ ಸೌಡ ಏನಾರ ಮಾಡೋದು ಹಿಂದೊಂದು ಮುಂದೊಂದು ಮಾಡ್ತಾಡಿದ್ರಿ ಅಂದ್ರೆ ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ಕೊಬ್ಬರಿ ತುಣುಕಾಗ್ತದ. ಅನ್ನ ಅಂದ್ರೆ ಕೊಬ್ಬರಿ ತುಣುಕಾಗ್ತದ ಅಂತ ಹೇಳ್ಯಾರ. ಅದಕ್ಕೆ ನಮ್ಮ ಊರಾಗ ಎಲ್ಲರೂ ಭಾಳ ಒಳ್ಳೆಯವ್ರ, ಎಲ್ಲರೂ ಅಪ್ಪವ್ರಿಗೆ ಕೇಳಿ ಎಲ್ಲರಿಗೆ ಅವ್ರು ಹೇಳ್ದಂಗೆ ನಡ್ಕೋತಾರ. ಜಗದ್ಗುರು ಶಿವಲಿಂಗೇಶ್ವರಿ ಎಲ್ಲರಿಗೆ ಆಶೀರ್ವಾದ ಮಾಡ್ಯಾರ. ನಮ್ಮ ಅಭಿನವ ಪುಂಡಲಿಂಗ ಮಹಾಸ್ವಾಮಿಗಳ ಸತ್ಯಕ್ಕೇನು ನಮ್ಮ ವಾಡ್ಗಿ ಮೇಲೆ ಭಾಳ ಕಾಳಜಿ ಅದ. ಇನ್ನೊಂದು ಮಾತು ಹೇಳಬೇಕಪ್ಪ ಅಂದ್ರೆ, ಪುಂಡಲಿಂಗ ಮಹಾರಾಜರದು ಮತ್ತು ನಮ್ಮ ಮುತ್ತೆಯವರು ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಭಾಳ ಅನ್ಯೋನ್ಯ ಸಂಬಂಧ. ಅವರಿಬ್ಬರು ಒಬ್ಬರಿಗೊಬ್ಬರು ಬಿಟ್ಟಿರಲ್ಲ. ಹಿಂದಕ್ಕೆ ತ್ರಿಮೂರ್ತಿ ಮಹಾರಾಜರು ಹಂಗೆ ಇದ್ದರು, ಶಿವಮೂರ್ತಿ ಮಹಾಸ್ವಾಮಿಗಳು ಅದೇ ಪ್ರಕಾರ ಇದ್ದರು. ಅದೇ ಪ್ರಕಾರ ಇವತ್ತು ನಮ್ಮ ಪೂಜ್ಯರು ನಡ್ಕೋತ ಬಂದಾರ. ಒಬ್ಬರು ಹೇಳಿದ್ರು, ಮಂಗಲ ಕಾರ್ಯಾಲಯ ಕಟ್ಲಿಕತ್ತಾರ್ರಿ ಮುತ್ತಿಯವ್ರ ಅಂತ ಹೇಳಿದ್ರು. ಮಂಗಲ ಕಾರ್ಯ, ಅದಕ್ಕೆ ನಮ್ಮ ತಮ್ಮ ಇದ್ದ ಚನ್ನಗೌಡ ಮಾತಾಡ್ದ, ಅಪ್ಪೋರೇ ಬರ್ಲಿಕತ್ತಾರಣ್ಣ ಎಲ್ಲ ಮಂಗಲ ಕಾರ್ಯಾಲಯ. ಅಪ್ಪವ್ರು ಅಂದ್ರೆ ಸಡ್ಲ್ ಬಿಡಲ್ತು, ಫಸ್ಟ್ ಕ್ಲಾಸೇ ಮಾಡಿಸ್ತಾರ ಅವರು ಮಂಗಲ ಕಾರ್ಯಾಲಯ. ಮುತ್ತಿಯವ್ರು ರೊಕ್ಕ ಇಲ್ಲಂದ್ರೂ ಅವ್ರು ಬಿಡಲ್ಲ, ಅವ್ರು ಸಡ್ಲ್ ಬಿಡಲ್ಲ, ಸರಿಯಾಗಿ ಮಾಡಿಸ್ತಾರ ಅಂತ ಹೇಳಿದೆವು. ಇವತ್ತಿನ ದಿನ ತಾಲೂಕಾದಾಗ ಇರ್ಲಾರಂಥದ್ದು ಮಂಗಲ ಕಾರ್ಯಾಲಯ ಯಾರು ಮಾಡ್ಯಾರಪ್ಪ? ನಮ್ಮ ಮುತ್ತಿಯವ್ರು ಮಾಡ್ಯಾರ. ನಮ್ಮ ಪುಂಡಲಿಂಗೇಶ್ವರ ಮಹಾರಾಜರು ಆಕ ಮುತ್ತಿಯವ್ರು, ನಮ್ಮ ಮುತ್ತಿಯವ್ರಪ್ಪ ಅಂದ್ರೆ ಭಾಳ 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 ಅದು ಎಷ್ಟು ಹೇಳಿದ್ರು ನನಗೆ ಹೇಳಕ್ಕೆ ಬರ್ಲಾಗ್ಯದ. ಅಂಥ ಶಕ್ತಿ ಪುರುಷರ ಇದೇ ಊರಾಗೆ ಹುಟ್ಟ್ಯಾರ, ಇದೇ ಊರಾಗೆ ಬೆಳೆದಾರ, ಇದೇ ಊರಾಗೆ ದೊಡ್ಡವರಾಗ್ಯಾರ. ಪುಂಡಲಿಂಗ ಮಹಾರಾಜರು ಎಲ್ಲಿದ್ದರು? ಪುಂಡಲಿಂಗ ಮಹಾರಾಜರು ಗೋಳಸರದಾಗೆ ಹುಟ್ಟಿದ್ರು, ಗೋಳಸರದಾಗೆ ಲಿಂಗೈಕ್ಯ. ತ್ರಿಮೂರ್ತಿ ಮಹಾರಾಜರು ಗೋಳಸರದಾಗೆ ಹುಟ್ಟರು, ಗೋಳಸರದ ಲಿಂಗೈಕ್ಯ. ಯಾವ ಸತ್ಪುರುಷರು ಹೇಳ್ರಿ? ಎಲ್ಲರೂ ಹುಟ್ಟ್ಯಾರ ಒಂದು ಕಡೆ, ಬ್ಯಾರೆ ಕಡೆ ಹೋಗ್ಯಾರ, ವಾಸ್ ಬ್ಯಾರೆ ಕಡೆ ಮಾಡ್ಯಾರ. ನಮ್ಮ ಮುತ್ತಿಯವ್ರು ಹಂಗೆ ಮಾಡಿದ್ರೇನು? ನಮ್ಮ ಪುಂಡಲಿಂಗ ಮಹಾರಾಜರು ಹಂಗೆ ಮಾಡಿದ್ರೇನು? ಇಲ್ಲೇ ಹುಟ್ಟರು, ಇಲ್ಲೇ ಬೆಳೆದ್ರು, ಇಲ್ಲೇ ದೊಡ್ಡವರಾದ್ರು, ಇಲ್ಲೇ ಎಲ್ಲರಿಗೆ ದರ್ಶನ ಕೊಡ್ಲಿಕ್ಕೆ ಹೋಗ್ಯಾರ. ಒಂದೊಂದು ನಾವು ಎಲ್ಲ ಲಿಂಗ ಮಹಾರಾಜರು ಮಿರ್ಗಿಯವರು ಅಲ್ಲಿ ಹೋದರು ಬಿಡು, ಅವ್ರವ್ರ ಇಚ್ಛಾ ಪ್ರಕಾರ. ನಾವು ಅದ್ರದ್ದು ಮಾತಿಲ್ಲ. ಅಲ್ಲಿಗೆ 4,000 5,000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕಲ್ರಿ. ಒಂದು ಜೀಪ್ ತೊಗೋಬೇಕಂದ್ರೆ 4,000 ರೂಪಾಯಿ ಖರ್ಚೆ ಬರ್ತದೆ. ಅದಕ್ಕೆ ಆ ಖರ್ಚ ಏನೂ ಇರ್ಲಾರಂಗೆ ನಮ್ಗೆ ಇಲ್ಲೇ ಸಮೀಪ ಯಾರ ಪುಂಡಲಿಂಗ ಮಹಾರಾಜರು. ಅವ್ರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೆ ಅದ. ನಮ್ಮ ಪೀಠಾಧಿಪತಿಗಳು ಭಾಳ ದೊಡ್ಡ ದೊಡ್ಡ ಸಂತರ, ಅವ್ರ ಪಾದಕ್ಕೂ ನಾವು ಎಲ್ಲರೂ ಬೀಳ. ಇಷ್ಟು ಹೇಳಿ ನಮಸ್ಕಾರ ಸಲ್ಲಿಸ್ತೀನಿ. ಗಳಲ್ಲಿ ಅನಂತ ನಮನಗಳನ್ನು ಸಮರ್ಪಿಸುತ್ತಾ, ಜಗದಾದ ಜಗದ್ಗುರು ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಕ್ಷೇತ್ರ ಗೋಳಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಈ ಒಂದು ಪುರಾಣ ಕಾರ್ಯಕ್ರಮ ಇವತ್ತು ಇಲ್ಲಿವರೆಗೆ ಬಹಳ ತಮ್ಮದೇ ಆದ ವಿಚಾರವನ್ನು ಹಂಚಿಕೊಂಡಂಥ ನಮ್ಮೂರಿನವರಾದಂಥ ಬಾಬುಗೌಡ ಪಾಟೀಲ್ ಅವರೇ,
ಪುರಾಣ ಪ್ರವಚನ ನೀಡತಕ್ಕಂಥ ಶರಣೆ ಶಾಸ್ತ್ರಿ ಅವರೇ, ಸಂಗೀತ ಬೆಳಗ್ಗೆ ಯಾವತ್ತು ರೋಡಿ ಗ್ರಾಮದ ಸಮಸದ್ಭಕ್ತರೇ, ಮಾತಿಗೆರೆ ಮಕ್ಕಳೇ, ನಾವೆಲ್ಲ ವಿಶೇಷವಾಗಿ ಈ ವರ್ಷ ಸುಕ್ಷೇತ್ರ ಗೋಳಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಒಂದು ಪುರಾಣ ಹಚ್ಚುವ ಮುಖಾಂತರ ನಾವಲ್ಲಿ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಿಜವಾಗಲೂ ಇವತ್ತು ಈ ಭಾಗದಲ್ಲಿ ನುಡಿದಂತೆ ನಡೆದು ತೋರಿಸಿದ ಮಹಾಪುರುಷರು ಯಾರಾದಿದ್ರೆ ಸದ್ಗುರು ಪುಂಡಲಿಂಗ ಮಹಾಶಿವಗಳು. ಅವ್ರು ಹ್ಯಾಂಗಿದ್ರಂದ್ರೆ ಹ್ಯಾಂಗೆ ನುಡಿತಿದ್ರು ಹಂಗೆ ನಡೀತಿದ್ರು. ಅಂಥವ್ರು ಸಿಗುವುದು ಭಾಳ ಅಪರೂಪ. ಅಂಥವರ ಒಂದು ಪುರಾಣ ಹಚ್ಚುವ ಮುಖಾಂತರವಾಗಿ ನಾವೆಲ್ಲ ಇವತ್ತು ಅವರ ನಡೆ ನುಡಿಗಳು, ಅವರ ಅನಂತ ಪವಾಡಗಳನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ಪೂಜ್ಯ ಲಿಂಗೈಕ್ಯ ಶಿವಮೂರ್ತಿ ಮಹಾಸ್ವಾಮಿಗಳು ಹೆಂಗ ಪುಂಡಲಿಂಗ ಶಿವಯೋಗಿಗಳ ಒಂದು ಜೀವನ ಚರಿತ್ರೆಯನ್ನು ಇವತ್ತು ಅವರು ಕೊಟ್ಟು ಹೋದರು. ಇವತ್ತು ನಾವೆಲ್ಲ ಅವರು ಮರಿಬಾರ್ದು. ಅವರು ಬರೆದು ಕೊಟ್ಟಂಥ ಒಂದು ಜೀವನ ಚರಿತ್ರೆಯನ್ನು ಇವತ್ತೊಂದು ಸಂದರ್ಭದಲ್ಲಿ ನಾವೆಲ್ಲ ಕೇಳ್ತಾ ಇರ್ತೀವಿ. ಅಂಥವರ ಪೂಜ್ಯರ ಒಂದು ಮಾತುಗಳು ಇವತ್ತು ನಾವೆಲ್ಲ ಬದುಕನ್ನು ಶ್ರೀಮಂತ ಆಗಬೇಕಾದ ಇಂಥ ಸಮಾಜದಲ್ಲಿ ಮಠಗಳಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಯಾವತ್ತೂ ನಡೀತಾ ಇದ್ರೆ ಬದುಕು ಶ್ರೀಮಂತ ಆಗ್ತದ. ಮನುಷ್ಯನ ಜೀವನ ಹ್ಯಾಂಗದ ಮರಿವಿನ ಜನ್ಮಿದು. ಆವಾಗ ಮನುಷ್ಯ ಮರೆತು ಹೋಗ್ತಾನ. ಮರೆತು ಹೋಗಬಾರದೇಳಿ ಇಂಥ ಶಿವನಾಮ ಪುರಾಣ ಪುಣ್ಯ ಕಥೆಗಳನ್ನು ಹಚ್ಚುವ ಮುಖಾಂತರ ನಾವೆಲ್ಲ ಇವತ್ತು ಕಾರ್ಯಕ್ರಮ ಮುಖಾಂತರ ತಿಳ್ಕೊಬೇಕಾಗತ್ತೆ. ಬಸವನವ್ರ ಮಾತನ್ನು ಹೇಳ್ತಾರ, ನೀನೊಲಿದರೆ ಕೊರಡು ಕೊನೂರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವಿಲ್ಲ ಅಮೃತವಯ್ಯ, ನಿದರಲಿತ್ತು ಮಹಾದಾನಿ ಕೂಡಲ ಸಂಗಮ ದೇವ ಅಂತೇಳಿ 17ನೇ ಶತಮಾನದಲ್ಲಿ ಬಸವಣ್ಣ ಹೇಳ್ತಾರೆ. ಭಗವಂತ ಒಲ್ಲದ್ರ ಕಟೀಸಿದ ಚಿಗಿತದ, ಆಕಳು ಹಿಂಡಾರ ಆಕಳ ಹಿಂಡ್ತದ, ಅದಕ್ಕೆ ವಿಷ ಅಮೃತ ಆಗ್ತದ. ಅದಕ್ಕೆ ಭಗವಂತನ ಒಲಿಮೆ ಬಹಳ ಮುಖ್ಯ, ಅದಕ್ಕೆ ಭಕ್ತಿ ಬಹಳ ಮುಖ್ಯ. ಇವತ್ತ ಜಗದಾದ ಜಗದ್ಗುರು ಶಿವಲಿಂಗೇಶ್ವರ ಒಂದು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಭಕ್ತಿಯಿಂದ ಅನೇಕ ಒಂದು ಈ ಮಠದ ಪರಂಪರೆ ಹೆಂಗಂದ್ರೆ ಭಾಳ ಮಠಗಳಿಂದ ಈ ಪರಂಪರೆ ಇಲ್ಲ. ಇವತ್ತು ವಿಶೇಷವಾಗಿ ರೋಡಿಗಿ ಮಠದಲ್ಲಿ ಪರಂಪರೆ ನೋಡಿದ್ರೆ ಭಾಳ ಅತಿಯಾದಂಥ ಒಂದು ಪೂಜಾ ಕೈಂಕರ್ಯಗಳು, ಈ ಮಠ ರಥೋತ್ಸವ, ಅಗ್ಗಿ, ಅನೇಕ ಒಂದು ನಾವೆಲ್ಲ ನೋಡಿದ್ರೆ ಭಾಳ ವಿಶೇಷ ಅನಿಸ್ತದೆ. ಬಾಳೋರವ್ರು ಅಂತಾರೆ, ನಿಮ್ಮೂರಲ್ಲಿ ಏನು ವಿಶೇಷವಾಗಿ ಕೊಡೋ ಪೂಜೆ, ಅನೇಕ ಒಂದು ಪೂಜಾ ಕೈಂಕರ್ಯ ನೋಡಿದ್ರೆ ಅವರು ಅಂತಾರ ಈ ಊರಲ್ಲಿ ಏನೋ ವಿಶೇಷ ಅದಲ್ಲ ಅಂತೇಳಿ ಅವರು ತಿಳ್ಕೊತಾರೆ. ಅಂಥ ವಿಚಾರಗಳನ್ನು ನಾವು ಈ ವರ್ಷ ಪುರಾಣ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹಚ್ಚುವ ಮುಖಾಂತರ ಇದೀಗ ತಾನೇ ಬಾವುಗೌಡ ಹೇಳಿದ್ರು. ಅವರು ತಮ್ಮ ಜೀವನದ ಅನೇಕ ಘಟನೆಗಳ ಇವತ್ತು ತ್ರಿಮೂರ್ತಿ ಮಹಾಶಿವಯೋಗಿಗಳು ಇದ್ದಾಗ ಅವ್ರು ಯಾರಿಗೆ ಕರಿತಾರೆ ಮೊದಲಂದ್ರೆ ಬಾಬುಗೌಡ ಪಾಟೀಲ್ ಅವ್ರಿಗೆ ಮೊದಲು ಕರಿತಿದ್ರು. ಯಾಕಂದ್ರೆ ಅಂಥ ಒಂದು ಪ್ರೀತಿಯ ಒಂದು ಕರುಣೆಯನ್ನು ಕಂಡುಕೊಂಡವ್ರು ಯಾರಂದ್ರೆ ಬಾಬುಗೌಡ ಪಾಟೀಲ್ ಅವರು. ಅಂದ್ರೆ ತ್ರಿಮೂರ್ತಿ ಮಹಾರಾಜರ ಪ್ರೀತಿಗೆ ಪಾತ್ರರಾದವರು ಯಾರಂದ್ರೆ ನಮ್ಮೂರಿನವರು ಬಾಬುಗೌಡ ಪಾಟೀಲ್ ಅವರು. ಯಾಕಂದ್ರೆ ಇವತ್ತು ಅಂಥ ಒಂದು ಭಕ್ತಿ ಉಳ್ಳಂಥ ನಮ್ಮ ಬಾಬುಗೌಡ ಪಾಟೀಲ್ ಬಹಳ ಒಂದು ವಿಚಾರವನ್ನು ಇವತ್ತು ನಾವು ವಿಶೇಷವಾಗಿ ಈ ವರ್ಷ ನಾವು ಪುಂಡಲಿಂಗೇಶ್ವರ ಪುರಾಣ ಹಚ್ಚಿದೆವು. ಅವರ ಮಾತು ಕೇಳಿದ್ರೆ ನಮಗೆ ಭಾಳ ಸಂತೋಷ ಆಯಿತು. ಯಾಕಂದ್ರೆ ನಮ್ಮ ಪುರಾಣ ಹಚ್ಚಿದ್ದಕ್ಕೆ ಒಂದು ಸಾರ್ಥಕ ಆಯ್ತಾಯಿದೆ. ಯಾಕಂದ್ರೆ ಅವರ ವಿಚಾರ ಇವತ್ತು ಬರಬೇಕಾದ್ರೆ ನಾವು ಪುರಾಣ ಹಚ್ಚಿದ್ರಿಂದ ಬಂದು, ಆದರೆ ನಾವು ವರ್ಷ ಇಂಥ ಹಚ್ಚಿದ್ರೆ ಅದು ಬರಲಿ. ಯಾಕೆ ಬರ್ತಂದ್ರೆ ಅವರ ಒಂದು ಭಕ್ತಿ, ಅವರ ವಿಚಾರಗಳು ಅವ್ರು ನಡ್ಕೊಂಡ್ರು ಅವ್ರ ಪುಂಡಲಿಂಗ ಶಿವಯೋಗಿಗಳಿಗೆ. ಅಂಥ ವಿಚಾರವನ್ನು ನಾವು ನೀವುಗಳೆಲ್ಲ ಇವತ್ತು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅನೇಕ ಒಂದು ಭಕ್ತಿಯ ಒಂದು ಮಾತುಗಳು ಇವತ್ತು ಬದುಕನ್ನು ಶ್ರೀಮಂತವತ್ತು. ಮನುಷ್ಯನ ಮನಸ್ಸು ಹೆಂಗಂತಂದ್ರೆ ಮನಯೇವ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷವತ್ ಹೇಳ್ತದೆ. ಮನುಷ್ಯನಿಗೆ ಮನಸ್ಸೇ ಬಂಧನ ಕಾರಣ, ಮನುಷ್ಯನಿಗೆ ಮೋಕ್ಷಕ್ಕೂ ಮನುಷ್ಯ ಕಾರಣ, ಬಂಧನಕ್ಕೂ ಮನುಷ್ಯ ಕಾರಣ. ನಮ್ಮ ಮನಸ್ಸನ್ನು ಪವಿತ್ರ ಆಗಬೇಕಾದರೆ ಇಂಥ ಪುರಾಣ ಪುಣ್ಯ ಕಥೆಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಈ ಬದುಕು ಶ್ರೀಮಂತ ಆಗ್ತದೆ. ಇವತ್ತು ಅಂಥ ವಿಚಾರವನ್ನು ನಾವೆಲ್ಲ ನಾಡಿನ ದಿವಸ ಮತ್ತೆ ಕೇಳೋಣ. ಯಾಕಂದ್ರೆ ಜಾತ್ರೆ ಕೇವಲ ಇನ್ನು ಭಾಳ ಸಮೀಪದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವು ಎಲ್ಲ ಈ ಒಂದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಒಂದು ಪುರಾಣ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಿ ಧನ್ಯರಾಗಿ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾನೆ ಮಾತನ್ನು ಮುಗಿಸುತ್ತೇನೆ. ಶಿವೋಂಬಯ್ಯ.